ನಮಸ್ಕಾರ. ಕಲಿಯೋಣಗೆ ಸ್ವಾಗತ. 30 ಡೇಸ್ ಆಫ್ ML ಕ್ಯಾಗಲ್ ಕಾಂಪಿಟೇಷನ್ ಅಲ್ಲಿ ಇವತ್ತು ನಾವು ಡೇ 14 ನಲ್ಲಿ ಇದ್ದೀವಿ. ಇವತ್ತು ಎರಡು ಲೆಸನ್ ಇದೆ. ಒಂದು XG ಬೂಸ್ಟ್ ಮತ್ತು ಇನ್ನೊಂದು ಡೇಟಾ ಲೀಕೇಜ್. ಇವೆರಡು ಟಾಪಿಕ್ಸ್ ಬಗ್ಗೆ ಇವತ್ತು ಕಲಿಯೋಣ ಬನ್ನಿ. ಸೊ XG ಬೂಸ್ಟ್ ಹಾಗಂದ್ರೆ ಏನು ಅಂತ ನೋಡೋಣ. You will learn how to build and optimize model using gradient boosting. This method dominates many Kaggle computations and achieves state-of-the-art results on a variety of datasets. ಇವರು ಹೇಳ್ತಾ ಇದ್ದಾರೆ ಇದು ಗ್ರೇಡಿಯಂಟ್ ಬೂಸ್ಟಿಂಗ್ ಅನ್ನೋದು ಒನ್ ಆಫ್ ದ ಮಾಡೆಲ್ಸ್. ಅದು ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಯಾವುದೇ ಡೇಟಾ ಸೆಟ್ ಕೊಟ್ಟರು ಅದನ್ನ ಬೆಸ್ಟ್ ಅಥವಾ ಆಪ್ಟಿಮೈಸ್ ರಿಸಲ್ಟ್ ಕೊಡೋದಂತ. ಇಟ್ಸ್ ಸ್ಟೇಟ್ ಆಫ್ ದ ಆರ್ಟ್ ಅಂದ್ರೆ ಎಲ್ಲರೂ ಒಪ್ಕೊಳ್ಳುವಂತ ಬೆಸ್ಟ್ ಪ್ರಾಕ್ಟೀಸ್ ಇರುವಂತ ರಿಸಲ್ಟ್ಸ್ ಕೊಡೋಕೆ ಈ XG ಬೂಸ್ಟ್ ಅನ್ನೋದು ಮಿಷಿನ್ ಲರ್ನಿಂಗ್ ಮಾಡೆಲ್ ನಮಗೆ ಹೆಲ್ಪ್ ಮಾಡತ್ತಂತೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಫ್ರಮ್ ಮಚ್ ಆಫ್ ದಿಸ್ ಕೋರ್ಸ್ ಯು ಹ್ಯಾವ್ ಮೇಡ್ ಪ್ರಿಡಿಕ್ಷನ್ಸ್ ವಿತ್ ರ್ಯಾಂಡಮ್ ಫಾರೆಸ್ಟ್. ಇವತ್ತು ನೀವು ಈ ಜರ್ನಿಲ್ ನಮ್ಮ ಜೊತೆ ಇದ್ರೆ ಇಂಟ್ರೊಡಕ್ಷನ್ ಟು ಮಿಷಿನ್ ಲರ್ನಿಂಗ್ ಆಗಿರ್ಲಿ, ಇಂಟರ್ಮೀಡಿಯೇಟ್ ಲರ್ನಿಂಗ್ ಮಿಷಿನ್ ಲರ್ನಿಂಗ್ ಆಗಿರ್ಲಿ, ನಾವು ಫಸ್ಟ್ ಡಿಸಿಷನ್ ಟ್ರೀಸ್ ಇಂದ ಶುರು ಮಾಡಿದ್ವಿ. ಡಿಸಿಷನ್ ಟ್ರೀಸ್ ಆದ್ಮೇಲೆ ನಾವು ರ್ಯಾಂಡಮ್ ಫಾರೆಸ್ಟ್ ನ ಯೂಸ್ ಮಾಡಕ್ ಶುರು ಮಾಡಿ. ಇವೆರಡೇ ಮಾಡೆಲ್ ನಮ್ಗೆ ಗೊತ್ತಿತ್ತು. ಇವಾಗ ಇವ್ರು ಹೇಳ್ತಾ ಇದ್ರೆ ಇದಕ್ಕಿಂತ ಬೆಟರ್ ಒಂದ್ ಮಾಡೆಲ್ ಇದೆ, ಅದು ಗ್ರೇಡಿಯಂಟ್ ಬೂಸ್ಟಿಂಗ್ ಅಥವಾ XG ಅಂತ. ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ ಬನ್ನಿ ಅಂತ. ಸೊ ವಿ ರೆಫರ್ ಟು ರ್ಯಾಂಡಮ್ ಫಾರೆಸ್ಟ್ ಮೆಥಡ್ ಆಸ್ ಎನ್ಸೆಂಬಲ್ ಮೆಥಡ್ ಅಂತ ಕರೀತಾರಂತೆ. ಬೈ ಡೆಫಿನೇಷನ್ ಎನ್ಸೆಂಬಲ್ ಮೆಥಡ್ಸ್ ಕಂಬೈನ್ಸ್ ದ ಪ್ರೆಡಿಕ್ಷನ್ ಆಫ್ ಸೆವರಲ್ ಮೆಥಡ್ಸ್. ನಮ್ ರ್ಯಾಂಡಮ್ ಫಾರೆಸ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಬೇಸಿಕ್ ನಾಲೆಡ್ಜ್ ಇದೆ ಅಲ್ವಾ. ಅಂದ್ರೆ ಇವಾಗ ಡಿಸಿಷನ್ ಟ್ರೀಸ್ ತರಾನೇ ಒಂದು ಕ್ವಶನ್ ಇರುತ್ತೆ, ಎಸ್ ಆರ್ ನೋ ಬರುತ್ತೆ, ಮತ್ತೆ ಮಲ್ಟಿಪಲ್ ಕ್ವಶನ್ಸ್ ಹೋಗ್ತಾನೆ ಇರುತ್ತೆ. ಈ ತರ ಅಂದ್ರೆ ನಂಬರ್ ಆಫ್ ಲೀವ್ಸ್ ಬಾಟಮ್ ಅಲ್ಲಿ ಜಾಸ್ತಿ ಇರುತ್ತೆ. ರ್ಯಾಂಡಮ್ ಫಾರೆಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ಡಿಫ್ರೆಂಟ್ ಟ್ರೀಸ್ ನ ನ್ಯಾವಿಗೇಟ್ ಮಾಡಿ ಅದ್ರ ಪ್ರೆಡಿಕ್ಷನ್ಸ್ ನೆಲ್ಲ ತಗೊಂಡು ಅದ್ರದ್ದು ಎನ್ಸೆಂಬಲ್ ಅಂದ್ರೆ ಗ್ರೂಪ್ ಆಫ್ ಅಂತ ತಗೋಬಹುದು. ಆ ತರ ಮಾಡ್ತಾ ಇದ್ವಿ. ಬಟ್ ನಾವು ಗ್ರೇಡಿಯಂಟ್ ಬೂಸ್ಟಿಂಗ್ ಅಲ್ಲಿ ಅದೇ ತರ ವಿ ಲರ್ನ್ ಅಬೌಟ್ ಅನದರ್ ಎನ್ಸೆಂಬಲ್ ಮೆಥಡ್. ಅದೇ ತರ ಅಪ್ರೋಚ್ ಇರುತ್ತೆ, ಬಟ್ ಇಟ್ಸ್ ಸಮ್ವಾಟ್ ಡಿಫ್ರೆಂಟ್. ಅದ್ರ ಹೆಸರು ಗ್ರೇಡಿಯಂಟ್ ಬೂಸ್ಟಿಂಗ್ ಅಂತ. Gradient boosting is a method that goes through cycles to iteratively add models into an ensemble. ಇವ್ರು ಹೇಳ್ತಾರ ಪ್ರಕಾರ ರ್ಯಾಂಡಮ್ ಫಾರೆಸ್ಟ್ ಅಲ್ಲಿ ಏನಾಗ್ತಿತ್ತು, ಒಂದ್ಸಲಿ ಹೋಗ್ತಾ ಇದ್ವಿ, ಆ ಮಾಡೆಲ್ ಏನ್ ಬರ್ತಾ ಇತ್ತು ಅದು ತಗೊಂಡ್ಬಿಡ್ತಾ ಇದ್ವಿ. ಬಟ್ ಗ್ರೇಡಿಯಂಟ್ ಬೂಸ್ಟಿಂಗ್ ಅಲ್ಲಿ ಇಟ್ ವಾಸ್ ಡನ್ ಇನ್ ಐಟಿರೇಟಿವ್ ಪ್ರೊಸೆಸ್. ಅಂದ್ರೆ ಒಂದ್ಸಲಿ ಜಡ್ಜ್ ಮಾಡ್ತೀವಿ, ರಿಸಲ್ಟ್ ಬರುತ್ತೆ, ಮತ್ತೆ ಮಾಡೆಲ್ ನ ರೀಡಿಫೈನ್ ಮಾಡ್ತೀವಿ, ವರ್ಕ್ ಮಾಡ್ತಾನೆ ಇರ್ತೀವಿ. ಈ ತರ ಸೈಕ್ಲಿಕ್ ಆರ್ಡರ್ ಅಲ್ಲಿ ಮಾಡ್ತಾನೆ ಇರ್ತೀವಿ. ಇಟ್ ಬಿಗಿನ್ಸ್ ಬೈ ಇನಿಷಿಯಲೈಸಿಂಗ್ ದ ಎನ್ಸೆಂಬಲ್ ವಿತ್ ಎ ಸಿಂಗಲ್ ಮಾಡೆಲ್ ಹೂಸ್ ಪ್ರೆಡಿಕ್ಷನ್ಸ್ ಕ್ಯಾನ್ ಬಿ ಪ್ರೆಟಿ ನೇವ್. ಇವ್ರು ಹೇಳ್ತಾ ಇದಾರೆ ಶುರು ಹೇಗ್ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ಮಾಡೆಲ್ ತಗೊಂಡ್ಬಿಡ್ತೀವಿ ಫಸ್ಟ್. ಅದು ಏನೋ ಒಂದು ಗೆಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೀವೊಂದು ಟೈಗರ್ ಪಿಕ್ಚರ್ ತೋರಿಸ್ಬಿಟ್ಟು ಈ ನೀವು ಮಾಡಿರೋ ಮಿಷಿನ್ ಲರ್ನಿಂಗ್ ಮಾಡೆಲ್ ಏನಂತ ಪ್ರೆಡಿಕ್ಟ್ ಮಾಡ್ಬೇಕಂದ್ರೆ ಅದು ಕ್ಯಾಟ್ ಅಂತ ಮಾಡ್ಬೋದು. ಕ್ಯಾಟೇ ಯಾವ್ದೋ ಟೈಗರ್ ಯಾವ್ದೋ ಆ ತರ ಇರುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ಡಾಗ್ ಅಂತಾನೆ ಅನ್ಬಿಡ್ಬೋದು. ವರ್ಸ್ಟ್ ಪ್ರಿಡಿಕ್ಷನ್ ಮಾಡ್ಬೋದು. ಬಟ್ ಡೋಂಟ್ ಲೂಸ್ ಹೋಪ್ಸ್. ಅಲ್ಲಿಂದ ನಾವು ತಗೊಂಡು ವಿ ಸ್ಟಾರ್ಟ್ ಬಿಲ್ಡಿಂಗ್ ಇಟ್. ಅದಕ್ಕೋಸ್ಕರ ಹೇಳ್ತಾರೆ ಫಸ್ಟ್ ಒಂದು ಮಾಡೆಲ್, ಸಿಂಪಲ್ ಮಾಡೆಲ್ ತಗೋ, ಪ್ರೆಡಿಕ್ಟ್ ಮಾಡು, ಅದು ವರ್ಸ್ಟ್ ಆಗಿ ಬಂದಿರುತ್ತೆ, ಅದನ್ನ ತಗೊಂಡು ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದ ಟ್ರೈ ಟು ಮಿನಿಮೈಸ್ ದ ಎರರ್ಸ್. ಅದು ನಾನು ಡಾಗ್ ಅಂತ ಹೇಳ್ತೆ ಟೈಗರ್ ತೋರ್ಸಾಗ. ನೆಕ್ಸ್ಟ್ ಅದನ್ನ ವರ್ಕ್ ಮಾಡಿ ಡಾಗ್ ಇಂದ ಕ್ಯಾಟ್ ತಗೊಂಡ್ಬರ್ತೀನಿ. ಕ್ಯಾಟ್ ಇಂದ ಬಿಗ್ಗರ್ ಕ್ಯಾಟ್ಸ್ ಹೋದಾಗ ಲಯನ್, ಟೈಗರ್, ಚೀತಾ ಎಲ್ಲ ಬರ್ತದೆ. ಅದ್ರಲ್ಲಿ ಮತ್ತೆ ಟೈಗರ್. ಈ ತರ ಒಂದೊಂದ್ ಲೆವೆಲ್ ಅಲ್ಲೂ ಅದು ಫೈನ್ ಟ್ಯೂನ್ ಮಾಡಿ 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 ಕೊನೆಗೆ ಟೈಗರ್ ಅಂದ್ರೆ ಟೈಗರ್ ಅಂತ ಹೇಳೋ ತರ ಬರ್ತದೆ. ಅದು ಬೆಂಗಾಲ್ ಟೈಗರ್ ಆಗಿರ್ಬೋದು, ಅಥವಾ ಬೇರೆ ದೇಶದ ಆಫ್ರಿಕನ್ ಟೈಗರ್ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು. ಬಟ್ ಕ್ಲೋಸ್ ಆಗಿ ಅಟ್ಲೀಸ್ಟ್ ಟೈಗರ್ ಅಂತ ಹೇಳೋಷ್ಟಾರು ನಾವು ಬಿಲ್ಡ್ ಮಾಡ್ತಾ ಹೋಗ್ಬೋದು. So first we use the current ensemble to generate predictions for each observation in the data set. First ಒಂದು ಕರೆಂಟ್ ಗ್ರೂಪ್ ಆಫ್ ಇದನ್ನ ತಗೊಂಡು ಒಂದು ಪ್ರೆಡಿಕ್ಷನ್ ಮಾಡ್ತಿರ್ತೀವಿ. Then these predictions are used to calculate a loss function like mean squared error ಅಂತ. ನಾವು ಇಷ್ಟ ತನಕ ಮಾಡ್ತಾ ಇದ್ದು ಮೀನ್ ಅಬ್ಸಲ್ಯೂಟ್ ಎರರ್ ಅಂದ್ರೆ ಅಬ್ಸಲ್ಯೂಟ್ ಎರರ್ ಏನಿತ್ತು ಅದ್ ಮಾಡ್ತಾ ಇದ್ವಿ. ಇಲ್ಲಿ ಇನ್ನೊಂದು ಅಪ್ರೋಚ್ ತಗೊಂತಾರೆ ಲಾಸ್ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡಕ್ಕೆ. ಅದ್ರ ಹೆಸರು ಮೀನ್ ಸ್ಕ್ವೇರ್ಡ್ ಎರರ್ ಅಂತ. ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಂತ. Then we use the loss function to fit a new model that will be added to the ensemble. ಸೊ ಇಲ್ಲೊಂದು ಡಯಾಗ್ರಾಮ್ ಸೂಪರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಒಂದು ನೇವ್ ಮಾಡೋದು, ಬೇಸಿಕ್ ಮಾಡೆಲ್ ನ ತಗೊಂತೀವಿ, ಅದು ಪ್ರೆಡಿಕ್ಷನ್ಸ್ ಮಾಡುತ್ತೆ. ಪ್ರೆಡಿಕ್ಷನ್ಸ್ ಮಾಡಿದ್ಮೇಲೆ ಅದು ಎಷ್ಟು ಲಾಸ್ ಇದೆ ಅಂತ ಕಂಡಿಡ್ತೀವಿ. ಯಾವ್ದ್ರಲ್ಲಿ ಮೀನ್ ಸ್ಕ್ವೇರ್ಡ್ ಎರರ್ ಅಂತ ಒಂದು ಲಾಸ್ ಫಂಕ್ಷನ್ ಬರ್ದು, ಆ ಲಾಸ್ ಫಂಕ್ಷನ್ ನ ಇಟ್ಕೊಂಡು ಯಾವ ತರ ಮಿನಿಮೈಸ್ ಮಾಡಬಹುದು ಲಾಸ್ ನ ಅಂತ ತಿಳ್ಕೊಂಡು ಇನ್ನೊಂದ್ಸಲಿ ವಿ ಟ್ರೈನ್ ದ ಮಾಡೆಲ್, ನ್ಯೂ ಮಾಡೆಲ್. ದೆನ್ ಆಡ್ ದ ನ್ಯೂ ಮಾಡೆಲ್ ಟು ಎನ್ಸೆಂಬಲ್. ಮತ್ತೆ ಅದನ್ನ ಇನ್ನೊಂದು ಗ್ರೂಪ್ಗೆ, ಅಂದ್ರೆ ಎನ್ಸೆಂಬಲ್ ಅಂತ ಹೇಳ್ತಲ್ಲ, ಗ್ರೂಪ್ ಆಫ್ ಮಾಡೆಲ್ಸ್ ನಾವು ತಗೊಂಡಿರ್ತೀವಲ್ಲ ಅದಕ್ಕೆ ಆಡ್ ಮಾಡ್ತೀವಿ, ಮತ್ತೆ ಇನ್ನೊಂದು ಪ್ರೆಡಿಕ್ಷನ್ ಮಾಡ್ತೀವಿ. ಇದು ಸೈಕ್ಲಿಕ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳಿದ ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಗ್ರೇಡಿಯಂಟ್ ಬೂಸ್ಟಿಂಗ್ ಅಂದ್ರೆ ಈ ತರ ಸೈಕ್ಲಿಕ್ ಆರ್ಡರ್ ಅಲ್ಲಿ ಆಗತ್ತೆ ಅಂತ. ಇವಾಗ ಇಲ್ಲಿ ಬಂದ್ರೆ ದೀಸ್ ಪ್ರೆಡಿಕ್ಷನ್ಸ್ ಆಯ್ತು. ದೆನ್ ವಿ ಯೂಸ್ ದ ಲಾಸ್ ಫಂಕ್ಷನ್ ಟು ಫಿಟ್ ಎ ನ್ಯೂ ಮಾಡೆಲ್. ಕರೆಕ್ಟ್, ಇಲ್ಲಿ ತೋರಿಸಿದ್ವಿ. Specifically, we determine model parameters so that adding this new model to the ensemble will reduce the loss. Basic idea ಏನಂದ್ರೆ
ಇವಾಗ ಪ್ರೆಡಿಕ್ಷನ್ ಪ್ರಕಾರ 1 ಲಕ್ಷ ಅಂತ ಗೆಸ್ ಮಾಡಕ್ಕೆ ನಾವು ಬರೀ 15,000 ಮಾಡಿರ್ತೀವಿ ಅನ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಇಟ್ ಶುಡ್ ಬಿ ಬೆಟರ್ ದನ್ 15,000, ಲೈಕ್ 25,000, 30,000 ಹತ್ರ ನಿಯರ್ ಟು ದ ಆಕ್ಚುಯಲ್ ವ್ಯಾಲ್ಯೂ ಹೋಗ್ತಾ ಇರುತ್ತೆ. The gradient in gradient boosting refers to the fact that we will use gradient descent on the loss function to determine the parameters in this model. ಇದು ಮ್ಯಾಥಮೆಟಿಕಲ್ ಟರ್ಮಿನಾಲಜಿ, ಲೈಕ್ ಗ್ರೇಡಿಯಂಟ್ ಡಿಸೆಂಟ್ ಅನ್ನುವ ಒಂದು ಕಾನ್ಸೆಪ್ಟ್ ನ ಯೂಸ್ ಮಾಡಿ ಲಾಸ್ ಫಂಕ್ಷನ್ ಮೇಲೆ ನಾವು ಪ್ಯಾರಾಮೀಟರ್ಸ್ ಯಾವ್ದು ಯೂಸ್ ಮಾಡೋದು ಹೊಸ ಮಾಡೆಲ್ ಅಲ್ಲಿ ಅಂತ ಟ್ರೀಟ್ ಮಾಡ್ತೀವಿ ಅಂತ. ಅದಕ್ಕೋಸ್ಕರ ಇದನ್ನ ಗ್ರೇಡಿಯಂಟ್ ಬೂಸ್ಟಿಂಗ್ ಅಂತ ಕರೀತಾರೆ. ಇದ್ರ ಬಗ್ಗೆ ಇನ್ನ ಹೆಚ್ಚು ತಿಳ್ಕೊಬೇಕು ಅಂದ್ರೆ ವಿ ಕ್ಯಾನ್ ಜಸ್ಟ್ ಫಾಲೋ ದ ಡಾಕ್ಯುಮೆಂಟೇಶನ್ ಅಥವಾ ವಿಕಿಪೀಡಿಯಾದಲ್ಲಿ ಓದ್ಕೋಬಹುದು. ಏನ್ ಗ್ರೇಡಿಯಂಟ್ ಡಿಸೆಂಟ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ ಅಂತ ಇದೆಲ್ಲ ತಿಳ್ಕೊಬೇಕಂದ್ರೆ ವಿ ನೀಡ್ ಟು ಬಿ ಲೈಕ್ ನಮ್ ಬೇಸಿಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಬಟ್ ನಾವ್ ಇಲ್ಲಿ ಅಪ್ಲಿಕೇಶನ್ ಓರಿಯೆಂಟೇಷನ್ ಇಂದ ನೋಡ್ತಾ ಇರೋದ್ರಿಂದ ದಿಸ್ ಇಸ್ ಫೈನ್ ಫಾರ್ ನಾವು. ಈ ತರ ರಿಪೀಟ್ ಮಾಡ್ತಾನೆ ಇರ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿರ, ವಿ ಬಿಗಿನ್ ಬೈ ಲೋಡಿಂಗ್ ದ ಟ್ರೈನಿಂಗ್ ಅಂಡ್ ವ್ಯಾಲಿಡೇಷನ್ ಡೇಟಾ ಸೆಟ್. ಇದು ನಮಗೆ ಗೊತ್ತೇ ಗೊತ್ತಲ್ವಾ, ಒಂದು ಟ್ರೈನಿಂಗ್ ಮತ್ತೆ ವ್ಯಾಲಿಡೇಷನ್ ಡೇಟಾ ಸೆಟ್ ಅಂತ ತಗೊಂಡ್ ಮಾಡ್ತೀವಿ. ಅದು ಕೋಡ್ ನೋಡ್ಬೇಕಂದ್ರೆ ಇಲ್ಲಿ ಮಾಮೂಲಿ ಜನರಿಕ್ ಆಗಿರುತ್ತೆ. ನಂತರ ಇನ್ ದಿಸ್ ಎಕ್ಸಾಂಪಲ್ ಯು ವಿಲ್ ವರ್ಕ್ ವಿತ್ XGBoost ಲೈಬ್ರರಿ. XGBoost ಸ್ಟ್ಯಾಂಡ್ ಫಾರ್ ಎಕ್ಸ್ಟ್ರೀಮ್ ಗ್ರೇಡಿಯಂಟ್ ಬೂಸ್ಟಿಂಗ್. ಓಕೆ, ಇಲ್ಲಿ ನಾನು ಗ್ರೇಡಿಯಂಟ್ ಮಾತ್ರ ಹೇಳ್ತಾ ಇದ್ದೆ, ಯಾಕೆ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಹೆಸರು ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ಎಕ್ಸ್ಟ್ರೀಮ್ ಗ್ರೇಡಿಯಂಟ್ ಬೂಸ್ಟಿಂಗ್ ಅಂತ. ಅದಕ್ಕೋಸ್ಕರ which is an implementation of gradient boosting with several additional features focused on performance and speed. Okay, ಈ ಎಕ್ಸ್ಟರ್ನಲ್ ಲೈಬ್ರರಿ ನಾವು ಯೂಸ್ ಮಾಡ್ಕೊಂಡ್ರೆ ಗ್ರೇಡಿಯಂಟ್ ಬೂಸ್ಟಿಂಗ್ ಸಿಗೋದಲ್ದಿರಾ ನಮ್ಮ ಪರ್ಫಾರ್ಮೆನ್ಸ್ ಅಂಡ್ ಸ್ಪೀಡ್ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಇವ್ರು ಹೇಳ್ತಾರೆ SKLearn ಅಥವಾ Scikit-learn ಇನ್ನೊಂದು ಗ್ರೇಡಿಯಂಟ್ ಬೂಸ್ಟಿಂಗ್ ಮೆಥಡಾಲಜಿನೂ ಇದೆ, ಬಟ್ XGBoost ಅನ್ನೋದು ಸ್ವಲ್ಪ ಚೆನ್ನಾಗಿದೆ, ಯಾಕಂದ್ರೆ ಅದಕ್ಕೆ ಟೆಕ್ನಿಕಲ್ ಅಡ್ವಾಂಟೇಜಸ್ ಇದೆ ಅಂತ. ಅದು ಏನು ಅಂತ ಹೇಳಿಲ್ಲ, ಪ್ರಾಬ್ಲಿ ಪರ್ಫಾರ್ಮೆನ್ಸ್ ಅಂಡ್ ಸ್ಪೀಡ್ ಅಂತ ಹೇಳಿ ಜನರಿಕ್ ಆಗಿ ಹೇಳ್ಬಿಟ್ಟಿದ್ದಾರೆ. In the next code cell, we will import the Scikit-learn API for XGBoost. XGBoost ಒಂದು API ಇದೆ, like XGBoost.xgb regressor ಅಂತ. ಅದನ್ನ ಇಂಪೋರ್ಟ್ ಮಾಡ್ಕೊಂಡು we will work on that. This allows us to build and fit a model just as we do it in Scikit-learn. ನಾರ್ಮಲ್ ಆಗಿ ನಾವು ರ್ಯಾಂಡಮ್ ಫಾರೆಸ್ಟ್ ಅಥವಾ ಡಿಸಿಷನ್ ಟ್ರೀಸ್ ತಗೊಂಡು ಹೇಗೆ ಮಾಡ್ತೀವೋ ಅದೇ ತರನೇ ಒಂದು ಮಾಡೆಲ್ ನ ನಾವು ಇಲ್ಲಿ ಡೆವಲಪ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ XGB regressor ಅಂತ ತಗೊಂಡು ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಜಸ್ಟ್ ಆ ಕ್ಲಾಸ್ ನ ಕಾಲ್ ಮಾಡಿ ಫಿಟ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ. We also make predictions and evaluate the model. ಇಲ್ಲಿ ಸೇಮ್ ಸ್ಟೆಪ್ಸ್ ಎಲ್ಲ ಅದೇ ಇರುತ್ತೆ. ಫಸ್ಟ್ ಡಿಫೈನಿಂಗ್ ದ ಮಾಡೆಲ್, ದೆನ್ ಫಿಟ್ಟಿಂಗ್ ದ ಮಾಡೆಲ್, ದೆನ್ ಪ್ರೆಡಿಕ್ಟಿಂಗ್ ದ ಮಾಡೆಲ್, ಆಮೇಲೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡೋದು. ಈ 4 ಸ್ಟೆಪ್ಸ್ ಮಾತ್ರ ಎನಿ ಮೆಷಿನ್ ಲರ್ನಿಂಗ್ ಮಾಡೆಲ್ ಅಪ್ಲೈ ಆಗೇ ಆಗುತ್ತೆ. ಸೊ ಇಲ್ಲಿ ಫಿಟ್ಟಿಂಗ್ ಆದ್ಮೇಲೆ ಇಲ್ಲಿ ಪ್ರೆಡಿಕ್ಟ್ ಮಾಡ್ತಾ ಇದೀವಿ ಏನು ಅಂತ, ಮೀನ್ ಅಬ್ಸಲ್ಯೂಟ್ ಎರರ್ ನ ಪ್ರಿಂಟ್ ಮಾಡ್ತೇವೆ. ಮೀನ್ ಅಬ್ಸಲ್ಯೂಟ್ ಎರರ್ ಏನ್ ಪ್ರಿಡಿಕ್ಷನ್ ಇತ್ತು ಮತ್ತೆ ಏನಾಗಿತ್ತು ಅಂತ ಬರುತ್ತೆ. ಇಲ್ಲಿ ಸಮ್ 2,38,000 ಸಮಥಿಂಗ್ ಬಂದಿದೆ. ಇವಾಗ ಪ್ಯಾರಾಮೀಟರ್ ಟ್ಯೂನಿಂಗ್, ಇಲ್ಲಿ ನಾನು ಏನು ಕೊಟ್ಟೆ ಇಲ್ಲ ನೋಡಿ, ಡಿಫಾಲ್ಟ್ ಕ್ಲಾಸ್ ಫಂಕ್ಷನ್ ನ ಕಾಲ್ ಮಾಡಿ ರನ್ ಮಾಡಿ ಅಷ್ಟೇ. ಇದನ್ನ ಫೈನ್ ಟ್ಯೂನ್ ಮಾಡೋದಕ್ಕೆ ಇನ್ನ ನಮಗ್ ಬೇಕಾಗಿರೋ ತರ ಹೇಗ್ ಮಾಡ್ಕೋಬಹುದು ಅಂತ ಅಂದ್ರೆ ಇಲ್ಲಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇದೆ ಅಂತ. ಒನ್ ಆಫ್ ದ ಪ್ಯಾರಾಮೀಟರ್ಸ್ ಇಸ್ N estimators ಅನ್ನೋದು ಒಂದು ಪ್ಯಾರಾಮೀಟರ್. This specifies how many times to go through the modeling cycle described above. It is equal to number of models that we include in the ensemble. Okay, ಇದು ಇಲ್ಲೊಂದು ಡಯಾಗ್ರಾಮ್ ನೋಡುತ್ತಲ್ಲ, ಇದು N estimators ಅಂತ. ನೀವು 10 ಅಂತ ಕೊಟ್ಟರೆ 10 ಟೈಮ್ಸ್ ಇದು ರನ್ ಆಗುತ್ತೆ, 50 ಅಂತ ಕೊಟ್ಟರೆ 50 ಟೈಮ್ಸ್ ರನ್ ಆಗುತ್ತೆ. ಈ ತರ ಎಷ್ಟಲ್ಲಿ ರನ್ ಆಗಬೇಕು ಅಂತ ಹೇಳುವಂತ ಒಂದು ಪ್ಯಾರಾಮೀಟರ್. Too low value causes underfitting, which leads to inaccurate predictions on both training data and test. ನಮ್ಮ ಫಿಟ್ಟಿಂಗ್ ಅಲ್ಲಿ 2 ತರ ಫಿಟ್ಟಿಂಗ್ ನೋಡಿದ್ವಲ್ಲ, ಓವರ್ ಫಿಟ್ಟಿಂಗ್ ಮತ್ತೆ ಅಂಡರ್ ಫಿಟ್ಟಿಂಗ್. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದ್ರೆ ಪ್ರಾಬ್ಲಿ ಡೇ 8 ಅಥವಾ 9 ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸುಮ್ಮನೆ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಕಡಿಮೆ ವ್ಯಾಲ್ಯೂ N estimators ಕೊಟ್ರೆ ಅಂಡರ್ ಫಿಟ್ಟಿಂಗ್ ಆಗುತ್ತೆ. ಅಂದ್ರೆ ನೀವು ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ, ಇವನ್ ವಿತ್ ಟ್ರೈನಿಂಗ್ ಅಂಡ್ ಟ್ರೈನಿಂಗ್ ಡೇಟಾ ಕೂಡ. ಅದೇ ತುಂಬಾ ಜಾಸ್ತಿ ವ್ಯಾಲ್ಯೂ ಕೊಟ್ಬಿಟ್ರಿ ಅನ್ಕೊಳ್ಳಿ, ತುಂಬಾ ಜಾಸ್ತಿ ರನ್ ಆಗ್ಬೇಕು ಅಂತ, ಅವಾಗ ಇಟ್ ವಿಲ್ ಕಾಸ್ ಓವರ್ ಫಿಟ್ಟಿಂಗ್. ಅಂದ್ರೆ ಎಲ್ಲ ಬರೀ ಟ್ರೈನಿಂಗ್ ಡೇಟಾ ಸಖತ್ತಾಗಿ ವರ್ಕ್ ಆಗುತ್ತೆ, ಬಟ್ ಪ್ರಿಡಿಕ್ಷನ್ ಬಂದಾಗ ಓಡಿಸ್ಕೊಳುತ್ತೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಆಪ್ಟಿಮೈಸ್ಡ್ ಲೆವೆಲ್ ಅಲ್ಲಿ ಇಡಬೇಕು. ಟಿಪಿಕಲ್ ವ್ಯಾಲ್ಯೂ ರೇಂಜಸ್ ಫ್ರಮ್ 100 to 1000, though this depends on the learning rate parameter discussed below. ಓಕೆ, ಇವ್ರು ಹೇಳ್ತಾರೆ ಒಂದು ನಾರ್ಮಲ್ ಆಗಿ ಅವ್ರು ನೋಡಿರೋ ಪ್ರಕಾರ ಎಷ್ಟೊಂದು ಮಾಡೆಲ್ಸ್ ಅಲ್ಲಿ ಯೂಸ್ ಮಾಡೋದು 100 to 1000 ಒಳಗಡೆ ಯೂಸ್ ಮಾಡ್ತಾರ ಅಂತ. ಆಮೇಲೆ ಅದು ಲರ್ನಿಂಗ್ ರೇಟ್ ಅನ್ನೋ ಒಂದು ಪ್ಯಾರಾಮೀಟರ್ ಮೇಲೂ ಡಿಪೆಂಡ್ ಆಗ್ತದೆ, ಏನು ಅಂತ ಮುಂದೆ ಹೇಳ್ತಾರಂತ. ಓಕೆ, ಹಿಯರ್ ಇಸ್ ದ ಕೋಡ್ ಟು ಸೆಟ್ ದ ನಂಬರ್ ಆಫ್ ಮಾಡೆಲ್ಸ್ ಇನ್ ದ ಎನ್ಸಿಬಲ್. ಇಲ್ಲಿ ಎನ್ಸಿಬಲ್ ಎಲ್ಲಿ ಸೆಟ್ ಮಾಡೋದು ಅಂದ್ರೆ ಇದು XGB regressor ಕಾಲ್ ಮಾಡ್ತೀವಲ್ಲ ಅದ್ರ ಜೊತೆನೆ N estimators 500 ಅಂತ ಮಾಡಿದ್ದಾರೆ. ಯಾಕಂದ್ರೆ 100 to 1000 ಅಂತ ಇವರು 500 ತಗೊಂಡಿದ್ದಾರೆ. ಆಮೇಲೆ ಇವರು ಫಿಟ್ ಮಾಡಿದ್ದಾರೆ. ಅರ್ಲಿ ಸ್ಟಾಪಿಂಗ್ ರೌಂಡ್ಸ್ ಇದು ಇನ್ನೊಂದು ಪ್ಯಾರಾಮೀಟರ್. ಇವಾಗ N estimator ಅನ್ನೋದು ಒಂದು ಪ್ಯಾರಾಮೀಟರ್ ಇದ್ದಂಗೆ ಅರ್ಲಿ ಸ್ಟಾಪಿಂಗ್ ರೌಂಡ್ಸ್ ಅನ್ನೋದು ಇನ್ನೊಂದು. ಆಫರ್ಸ್ ಎ ವೇ ಟು ಆಟೋಮೆಟಿಕಲಿ ಫೈಂಡ್ ದ ಐಡಿಯಲ್ ವ್ಯಾಲ್ಯೂ ಫಾರ್ N estimators ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಮಗೆ ಏನ್ ಕೊಡೋದು ಅಂತ ಗೊತ್ತಾಗಿಲ್ಲ ಅಂದ್ರೆ ಅರ್ಲಿ ಸ್ಟಾಪಿಂಗ್ ರೌಂಡ್ಸ್ ಯೂಸ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಆಗಿ ಒಂದು ಐಡಿಯಲ್ ವ್ಯಾಲ್ಯೂ ಕೊಡುತ್ತೆ. ಅರ್ಲಿ ಸ್ಟಾಪಿಂಗ್ ಕಾಸಸ್ ದ ಮಾಡೆಲ್ ಟು ಸ್ಟಾಪ್ iterating when the validation score stops improving. ಅಂದ್ರೆ ಇದು ಹೆಂಗ್ ಹೇಳ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ 100 ಇಂದ ಕೊಡ್ತಾ ಹೋಗ್ತಾರೆ, 150 ಕೊಡುತ್ತೆ, ಲಾಸ್ ಕಡಿಮೆ ಆಯ್ತು, 200 ಇನ್ನ ಕಡಿಮೆ ಆಯ್ತು,
250 ಫಾರ್ ಇನ್ನಷ್ಟು ಕಡಿಮೆ ಆಯ್ತು. ಬಟ್ 300 ಕೊಟ್ಟಾಗ ಸ್ವಲ್ಪ ಜಾಸ್ತಿ ಆಯ್ತು ಅಂದಾಗ ಅದಕ್ಕೆ ಅರ್ಥ ಆಯ್ತು, ಓಕೆ 250ಲೇ ಆಪ್ಟಿಮಮ್ ಲೆವೆಲ್ ರೀಚ್ ಆಗ್ಬಿಟ್ರು, ಇನ್ನು ಹೋಗ್ತಾ ಇರೋದು ವೇಸ್ಟ್ ಅಂತ. ಅದಲ್ಲೇ ಸ್ಟಾಪ್ ಮಾಡ್ಬಿಟ್ಟು 250 ಇಸ್ ದ ಬೆಸ್ಟ್ ಅಂತ ಹೇಳೋತ್ರ. ಸೊ ದಿಸ್ ಇಸ್ ಗುಡ್. Since random chance sometimes causes single round where validation score doesn't improve, you need to specify number on how many rounds to allow. ಈ ತರ ಎಷ್ಟು ರೌಂಡ್ಸ್ ಮಾಡಬೇಕು ಅಂತ ಆದ್ರೂ ನಾವು ಒಂದು ಸ್ಪೆಸಿಫೈ ಮಾಡಿರ್ಬೇಕು ಇದಕ್ಕೆ. ಸೊ ಅರ್ಲಿ ಸ್ಟಾಪಿಂಗ್ ರೌಂಡ್ಸ್ ಇಸ್ ಈಕ್ವಲ್ ಟು 5 ಅಂತ ಕೊಟ್ರೆ 5 ಸಲ ಚೆಕ್ ಮಾಡಿ ನೋಡು, ವ್ಯಾಲ್ಯೂ ಇಂಪ್ರೂವ್ ಆಗ್ತಾನೆ ಇದ್ರೆ ಕಂಟಿನ್ಯೂ, ಇಫ್ ನಾಟ್ ವಿ ಸ್ಟಾಪ್ ಇಟ್. ವಿ ಸ್ಟಾಪ್ ಆಫ್ಟರ್ 5 ಸ್ಟ್ರೈಟ್ ರೌಂಡ್ಸ್ ಆಫ್ ಡಿಟ್ಯೂರೇಟಿಂಗ್ ವ್ಯಾಲಿಡೇಷನ್ ಸ್ಕೋರ್. 5 ಟೈಮ್ಸ್ ಅದು ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ ಅಂದ್ರೆ ವಿ ಆರ್ ಹ್ಯಾಪಿ ಅಂಡ್ ವಿ ವಿಲ್ ಸ್ಟಾಪ್ ದೇರ್ ಅಂತ. When we use early stopping rounds, you need to also set some aside data for calculating the validation scores. This is done by setting eval set. Okay, you ಹೇಳ್ತಾ ಇದ್ರೆ ಅರ್ಲಿ ಸ್ಟಾಪಿಂಗ್ ರೌಂಡ್ಸ್ ಏನಾದ್ರು ಯೂಸ್ ಮಾಡಿದೀವಿ ಅಂದ್ರೆ ಫಿಟ್ ಮಾಡ್ಬೇಕಾದ್ರೆ ಅವಾಗ ಇನ್ನೊಂದು ಅಡಿಷನಲ್ ಥಿಂಗ್ ಕೂಡ ನಾವು ಸೆಟ್ ಮಾಡಕ್ಕೆ, ಏನದು ಎವ್ಯಾಲ್ಯೂಯೇಷನ್ ಸೆಟ್ ಅಂತ. ಅಂದ್ರೆ ವ್ಯಾಲಿಡೇಷನ್ಗೆ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ಅಂತ ಕಳಿಸ್ಬೇಕು. ವರ್ಬೋಸ್ ಅಂದ್ರೆ ನೀವು ಪ್ರಿಂಟ್ ಆಗ್ಬೇಕಾ ಡೀಟೇಲ್ಸ್ ಇಲ್ವೋ ಅನ್ನೋ ತರ ಇರುತ್ತೆ, ಅದು ಫಾಲ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ಫಿಟ್ ಮಾಡಿದಾಗ ಅರ್ಲಿ ಸ್ಟಾಪಿಂಗ್ ರೌಂಡ್ಸ್ 5 ಅಂದ್ರೆ 5 ಟೈಮ್ಸ್ ಅದು ಕಂಟಿನ್ಯೂಸ್ ಆಗಿ ಡೌನ್ ಆಗ್ತಾ ಇತ್ತು ಅಂದ್ರೆ ಸ್ಟಾಪ್ ಇಟ್ ಅಂತ. If you want to fit a model with all of your data, set n estimators to whatever value you found to be optimal when running with early stopping. ನಮ್ದು ಎಲ್ಲಾ ಡೇಟಾನು ಯೂಸ್ ಮಾಡ್ಕೊಂಡು ಟೆಸ್ಟ್ ಮಾಡ್ತೀನಿ, ಬರೀ ವ್ಯಾಲಿಡೇಷನ್ ಮಾತ್ರ ಬೇಡ ಅಂದ್ರೆ n estimators ನಮ್ಗೆ ಯಾವ್ದೇ ವ್ಯಾಲ್ಯೂ ಆಪ್ಟಿಮಲ್ ಅನ್ಸುತ್ತೋ ಅದಕ್ಕೆ ಮಾಡ್ಬೋದು ಅಂತ. ಇನ್ನೊಂದು ಪ್ಯಾರಾಮೀಟರ್ ಬಂದ್ಬಿಟ್ಟು ಲರ್ನಿಂಗ್ ರೇಟ್. Instead of getting predictions by simply adding up the predictions from each component model, we can multiply the predictions from each model by a small number known as learning rate before adding them in. ಓಕೆ, ಇವ್ರು ಹೇಳ್ತಾ ಇರೋದು ಬರೀ ಒಂದು ಪ್ರಿಡಿಕ್ಷನ್ಸ್ ಏನೇನ್ ಬರ್ತಾ ಇತ್ತು ಅದನ್ನೆಲ್ಲ ಆವೇಸ್ ತಗೊಂಡು ಆಡ್ ಮಾಡ್ಕೊಂಡು ಹೋಗೋ ಬದಲು ವಿ ಕ್ಯಾನ್ ಮಲ್ಟಿಪ್ಲೈ ಪ್ರೆಡಿಕ್ಟರ್ಸ್ ಫ್ರಮ್ ಈಚ್ ಮಾಡಲ್ ಬೈ ಸ್ಮಾಲ್ ನಂಬರ್. ಒಂದು ಲರ್ನಿಂಗ್ ರೇಟ್ ಅಂತ ಒಂದು ನಂಬರ್ ನ ಫಿಕ್ಸ್ ಮಾಡ್ಕೊಂಡು ಅದರಿಂದ ಮಲ್ಟಿಪ್ಲೈ ಮಾಡಿ ವಿ ಕ್ಯಾನ್ ಆಡ್ ಇಟ್ ಅಂತ ಹೇಳ್ತಾರೆ. ದಿಸ್ ಮೀನ್ಸ್ ಈಚ್ ಟ್ರೀ ವಿ ಆಡ್ ಟು ಎನ್ಸೆಂಬಲ್ ಹೆಲ್ಪ್ಸ್ ಅಸ್ ಲೆಸ್. So we can set a higher value for n estimators without overfitting. If we use early stopping, the appropriate number of trees will be determined automatically. In general, a small learning rate and a large number of estimators will yield more accurate XGBoost models. Okay, ಇವ್ರು ಹೇಳ್ತಾರ ಪ್ರಕಾರ ಏನಂದ್ರೆ ಒಂದು ಸ್ಮಾಲ್ ಲರ್ನಿಂಗ್ ರೇಟ್ ಅಂತ ಒಂದು ಮಲ್ಟಿಪ್ಲೈ ಮಾಡೋದಕ್ಕೆ ಒಂದು ಫ್ಯಾಕ್ಟರ್ ಕಡಿಮೆ ಇಟ್ಕೊಂಡು ಒಂದು ಲಾರ್ಜ್ ನಂಬರ್ ಆಫ್ ಎಸ್ಟಿಮೇಟರ್ಸ್ ನ ತಗೊಂಡ್ರೆ XG ಅಂದ್ರೆ ಗ್ರೇಡಿಯಂಟ್ ಬೂಸ್ಟಿಂಗ್ ಮಾಡೆಲ್ಸ್ ತುಂಬಾ ಚೆನ್ನಾಗಿ ಇರುತ್ತೆ ಅಂತ. ಬೈ ಡಿಫಾಲ್ಟ್ ಲರ್ನಿಂಗ್ ರೇಟ್ ಅಂತ 0.1 ಇರತ್ತಂತ, 0.1 ಅಂತ ಇರತ್ತೆ. ಸೊ ವಿ ಕ್ಯಾನ್ ಟ್ರೈ ಟು ಚೇಂಜ್ ಇಟ್. ಇಲ್ಲಿ ನೋಡಿ ಇವ್ರು ಚೇಂಜ್ ಮಾಡಿದಾರ, 1000 ಎಸ್ಟಿಮೇಟರ್ಸ್ ತಗೊಂಡು 0.05 ಮಾಡಿ 5 ಕೊಡಿ ಅಂದ್ರೆ ಲಾರ್ಜ್ ಎಸ್ಟಿಮೇಟರ್ಸ್ ಲೋ ಲರ್ನಿಂಗ್ ರೇಟ್. ಇನ್ನೊಂದು ಪ್ಯಾರಾಮೀಟರ್ ಬಂದ್ಬಿಟ್ಟು ಎನ್ ಜಾಬ್ಸ್. On larger data sets where runtime is a consideration, you can use parallelism to build your models faster. It's common to set the parameter n jobs equal to number of cores on the machine. A smaller set. Okay, ಇವ್ರು ಹೇಳ್ತಾ ಇರೋದು ತುಂಬಾ ದೊಡ್ಡ ಡೇಟಾ ಇತ್ತು ಅನ್ಕೊಳ್ಳಿ, ಟೆರಾಬೈಟ್ಸ್ ಆಫ್ ಡೇಟಾ ಇದ್ದಾಗ ಪ್ಯಾರಲಲ್ ಆಗಿ ಮಾಡೆಲ್ಸ್ ನ ಬಿಲ್ಡ್ ಮಾಡಬೇಕು ಅಂತ ಯೂಸ್ ಮಾಡ್ಬೇಕಾದ್ರೆ ಎನ್ ಜಾಬ್ಸ್ ಅಂತ ಯೂಸ್ ಮಾಡೋದು. ಅಂದ್ರೆ ಈಗ 4 ಕೋರ್ ಇರುತ್ತೆ, 8 ಕೋರ್ ಇರುತ್ತೆ, 32 ಇರುತ್ತೆ, ಆತರ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಕೋರ್ಸ್ ನೀವು ಅದನ್ನ ಅಸೈನ್ ಮಾಡಬಹುದು ಅಂತ ಹೇಳ್ತಾರೆ. Resulting model won't be any better. So optimizing for fitting time is typically nothing but a distraction, but it's useful in large data set where you could otherwise spend a long time waiting for the fit command. ಇವ್ರು ಹೇಳ್ತಾ ಇರೋದು ಇದರಿಂದ ನಿಮ್ಗೆ ಮಾಡೆಲ್ ತುಂಬಾ ಇಂಪ್ರೂವ್ ಆಗ್ಬಿಡುತ್ತೆ ಅಂತ ಹೇಳಕ್ಕಲ್ಲ, ಬಟ್ ಟೈಮಿಂಗ್ ವೈಸ್ ಇಟ್ ವುಡ್ ಬಿ ಗುಡ್. ಯಾಕಂದ್ರೆ ಲಾರ್ಜ್ ಡಾಟಾ ಸೆಟ್ ಯೂಸ್ ಮಾಡಿ ಫಿಟ್ ಅಂತ ಕೊಟ್ರೆ ಇಟ್ ಮೇ ಟೇಕ್ ಸಮ್ ಹ್ಯೂಜ್ ಅಮೌಂಟ್ ಆಫ್ ಟೈಮ್ ಅಂತ ಇದ್ದಾಗ ಈ ತರ ಪ್ಯಾರಲಲಿಸಮ್ ಅಥವಾ ಎನ್ ಜಾಬ್ಸ್ ಯೂಸ್ ಮಾಡಿದ್ರೆ ಪ್ರಾಬ್ಲಿ ಇಟ್ ವಿಲ್ ಕಮ್ ಡೌನ್. ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಹೇಳ್ಬೇಕು ಅಂದ್ರೆ ನಮ್ಗೆ XGBoost is the leading software library for working with standard tabular data. ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅದು ಒಂಥರ ಸ್ಟ್ರಕ್ಚರ್ಡ್ ಡೇಟಾ ಆಗಿತ್ತು ಅಂದ್ರೆ ಅವಾಗ XGBoost ನ ಯೂಸ್ ಮಾಡೋದು ತುಂಬಾ ಒಳ್ಳೇದು. ನಾವು ಇಲ್ಲಿ ಎಲ್ಲಾ ಎಕ್ಸಾಂಪಲ್ಸ್ ನೋಡಿರೋದು, ನಾವು ಕಲ್ತಿರೋದು ಇಲ್ಲಿವರೆಗೂ ಎಲ್ಲ ಸ್ಟ್ಯಾಂಡರ್ಡ್ ಡೇಟಾನೇ. ಅದ್ ಬಿಟ್ಟು ಇನ್ನೇನ್ ಡೇಟಾ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇಮೇಜಸ್ ಎಕ್ಸಾಂಪಲ್ ತಗೊಂಡೆ, ಟೈಗರ್ ಎಕ್ಸಾಂಪಲ್, ಆ ತರದೆಲ್ಲ ತಗೋಬೇಕು. ವಿಡಿಯೋಸ್ ಅನಲೈಸ್ ಮಾಡಬೇಕಂದ್ರೆ ದಟ್ ಇಸ್ ನಾಟ್ ಸ್ಟ್ರಕ್ಚರ್ಡ್ ಟೇಬಲ್, ಅದಕ್ಕೆ ಬೇರೆ ಮಾಡೆಲ್ಸ್ ನಾವು ಯೂಸ್ ಮಾಡೋದು. ಬಟ್ ಇಫ್ ಇಟ್ಸ್ ಇನ್ ಎ ಟ್ಯಾಬ್ಯುಲರ್ ಫ್ಯಾಷನ್, ಇಫ್ ಎಕ್ಸೆಲ್ ಶೀಟ್ ತರ ಅಥವಾ ನಾರ್ಮಲ್ ಸೀಕ್ವೆಲ್ ಟೇಬಲ್ ತರ ಇತ್ತು ಅಂದ್ರೆ ಅದನ್ನೇ ಅಲ್ವಾ ನಾವು ಡೇಟಾ ಫ್ರೇಮ್ಸ್ ಅಲ್ಲಿ ಯೂಸ್ ಮಾಡೋದು. ಆ ತರ ಇತ್ತು ಅಂದ್ರೆ XGBoost ಬೆಸ್ಟ್. ಸೊ ಇವಾಗ ಒಂದು ಎಕ್ಸರ್ಸೈಸ್ ನೋಡೋಣ. ಎಕ್ಸರ್ಸೈಸ್ ನೋಡಿ ಕ್ಯಾನ್ ವಿ ಟ್ರೈ ಟು ಇಂಪ್ರೂವ್ ದ ಮಾಡೆಲ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನಾವೆಲ್ಲ ಕಮಾಂಡ್ಸ್ನು ಕ್ಯಾಗಲ್ ನೋಟ್ ಬುಕ್ ಅನ್ನೋದು ಕಡೆ ರನ್ ಮಾಡ್ತೀವಿ. ನಾವು ಲೋಕಲ್ ಅಲ್ಲಿ ನಾವೇನು ರನ್ ಮಾಡೋದಿಲ್ಲ. ಸೊ ಫಸ್ಟ್ ಸೆಟಪ್ಗೋಸ್ಕರ ಈ ಸ್ನಿಪ್ಪೆಟ್ ನ ರನ್ ಮಾಡ್ತೀವಿ. ಯು ವಿಲ್ ವರ್ಕ್ ವಿತ್ ದ ಹೌಸಿಂಗ್ ಪ್ರೈಸ್. ಇಲ್ಲೂ ಕೂಡ ನಾವು ಲಾಸ್ಟ್ ಕಾಂಪಿಟೇಷನ್ಗೆ ಏನು ಯೂಸ್ ಮಾಡಿದ್ವೋ ಅದೇ ಡೇಟಾ ಸೆಟ್ ನೇ ಯೂಸ್ ಮಾಡ್ತಾ ಇದೀವಿ ಎಕ್ಸರ್ಸೈಸ್ ಇಂದ. ರನ್ ದ ನೆಕ್ಸ್ಟ್ ಕೋಡ್ ಸೆಲ್ ವಿತೌಟ್ ಚೇಂಜಿಂಗ್ ಟು ಲೋಡ್ ಟ್ರೈನಿಂಗ್ ಅಂಡ್ ವ್ಯಾಲಿಡೇಷನ್ ಸೆಟ್. ಓಕೆ, ಟ್ರೈನಿಂಗ್ ಮತ್ತೆ ವ್ಯಾಲಿಡೇಷನ್ ಸೆಟ್ಸ್ ಬೇಕು ಅಂದ್ರೆ ಇದಕ್ಕೆ ಬಿಲೋ ಕೋಡ್ ನ ರನ್ ಮಾಡಿ ಅದು ಆಗುತ್ತೆ. ಟೆಸ್ಟ್ ಸೆಟ್ ಇಸ್ ಲೋಡೆಡ್ ಇನ್ ಎಕ್ಸ್ ಟೆಸ್ಟ್. ಅಂತಾನೆ ಸಪರೇಟ್ ಆಗಿ ಒಂದು ಟೆಸ್ಟ್ ಸೆಟ್ ಕೂಡ ಕೊಟ್ಟಿದ್ದಾರೆ.
ಸೊ ಇದನ್ನ ಡೈರೆಕ್ಟ್ ಆಗಿ ರನ್ ಮಾಡೋಣ. ಈ ಕೋಡ್ ಎಲ್ಲ ಯಾವ ತರ ಬರೆಯೋದು ಏನಂತ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾವು ನೋಡಿದೀವಿ. ಇದಾಯ್ತಾ, ಸೆಟಪ್ ಕಂಪ್ಲೀಟ್ ಆಗಿದೆ. ಇನ್ನೊಂದ್ಸಲಿ ರನ್ ಮಾಡ್ತೀನಿ. ಲುಕ್ಸ್ ಟು ಬಿ ಗುಡ್. ಇವಾಗ ಇಲ್ಲಿಂದ ನಮ್ ಕೆಲಸ ಶುರು. Build the model. In this step, you build and train your first model with gradient boosting. Begin by setting model 1 to 1, my model 1 to an XGBoost model. Use XGB regressor class and set the random seed to 0. Leave all other parameters as default, then fit the model to training data. Okay, ಇಲ್ಲಿ ಎರಡೇ ಸ್ಟೆಪ್ ಕೇಳಿದ್ರು ನಮಗೆ. ಈ ಮಾಡೆಲ್ ಡಿಫೈನ್ ಮಾಡು, ಮತ್ತೆ ರ್ಯಾಂಡಮ್ ಸ್ಟೇಟ್ 0 ಅಂತ ಸೆಟ್ ಮಾಡು, ಮತ್ತೆ ಅದು ಮಾಡೆಲ್ ನ ಫಿಟ್ ಮಾಡು ಅಂತ. ಸೊ ನಾನಿಲ್ಲಿ ಏನ್ ಮಾಡ್ಬೋದು, XGB regressor ನ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ರ್ಯಾಂಡಮ್ ಸ್ಟೇಟ್ ಈಕ್ವಲ್ ಟು 0 ಅಂತ ಮಾಡಿದ್ರೆ ಇಲ್ಲಿ ನನ್ನ ಮಾಡೆಲ್ ಡಿಫೈನ್ ಆಯ್ತು. ಆ ಮಾಡೆಲ್ ನ ಫಿಟ್ ಮಾಡು ಅಂತ ಹೇಳಿದಾರೆ. ಸೊ ಮೈ ಮಾಡೆಲ್ _1 ಡಾಟ್ ಫಿಟ್ ಅಂತ ಮಾಡಿ, ಫಿಟ್ ಅಂತ ಮಾಡಿ ಇಲ್ಲಿ ನಾನು ಯಾವ ಡೇಟಾ ಎಕ್ಸ್ ಟ್ರೈನ್ ವೈ ಟ್ರೈನ್ ಅಲ್ವಾ ಇರೋದು, ಎಕ್ಸ್ ಟ್ರೈನ್ ವೈ _ಟ್ರೈನ್ ಅಂತ ಮಾಡಿದ್ರೆ ಆಗತ್ತೆ. ಸೊ ಇದನ್ನೊಂದ್ಸರಿ ಚೆಕ್ ಮಾಡೋಣ, ಇಲ್ಲಾಂದ್ರೆ ಅವಾಗ ಮತ್ತೆ ಇದನ್ನ ತಗೋಣ. ಸೊ ಕರೆಕ್ಟ್ ಆಗಿದೆ. XGB ರೆಗ್ರೆಸರ್ ನ ಯೂಸ್ ಮಾಡಿದೀನಿ, ರ್ಯಾಂಡಮ್ ಸ್ಟೇಟ್ 0 ಮಾಡೆಲ್ ಡಿಫೈನ್ ಆಯ್ತು, ಅದನ್ನ ಫಿಟ್ ಮಾಡಿದೀನಿ. ಸೊ ಇವ್ರು ಹಿಂಟ್ ಮತ್ತೆ ಸೊಲ್ಯೂಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಸಿಮಿಲರ್ ಆಗಿ ಇದೇ ಕೊಟ್ಟಿದ್ದಾರೆ, ಫಿಟ್ ಮೆಥಡ್ ಯೂಸ್ ಮಾಡು ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ಲುಕಿಂಗ್ ಗುಡ್. Set predictions 1 to the model's prediction for validation data. Recall that the validation features are stored in x_valid. ಓಕೆ, ಇವಾಗ ಫಿಟ್ಟಿಂಗ್ ಆಯ್ತು. ನೆಕ್ಸ್ಟ್ ಅದನ್ನ ಪ್ರೆಡಿಕ್ಟ್ ಮಾಡು ಅಂತ ಹೇಳಿದ್ದಾರೆ. ನಮ್ಗೆ ಸೇಮ್ ಅದೇ ಮಾಡೆಲ್ ನ ಯೂಸ್ ಮಾಡೋಣ. ಮೈ ಮಾಡೆಲ್ _1 ಡಾಟ್ ಪ್ರೆಡಿಕ್ಷನ್ ಗೆ ಪ್ರೆಡಿಕ್ಟ್ ಅನ್ನೋ ಒಂದು ಮೆಥಡ್ ನ ಯೂಸ್ ಮಾಡಿ x_valid ಅನ್ನೋ ಇದನ್ನ ಪಾಸ್ ಮಾಡೋಣ. ಸೊ ಹೋಪ್ಫುಲಿ ಇದು ಕರೆಕ್ಟ್ ಆಗಿರ್ಬೇಕು. ಕರೆಕ್ಟ್ ಆಗಿ ಇದೆ. ಸ್ಟೆಪ್ ಮತ್ತೆ ಸೊಲ್ಯೂಷನ್ ನೋಡಿದ್ರೆ okay, it's looking good. Finally, use the mean absolute error function to calculate the mean absolute error corresponding to the prediction of the validation. So read out the labels of YOL. ಇವಾಗ MAE ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಕ್ಯಾಲ್ಕುಲೇಟ್ MAE. MAE ನ ನಾವು ಡೈರೆಕ್ಟ್ ಆಗೂ ಕ್ಯಾಲ್ಕುಲೇಟ್ ಮಾಡಬಹುದು, ಅಥವಾ ದೇರ್ ವಾಸ್ ಒನ್ ಫಂಕ್ಷನ್ ಅಲ್ವಾ, ಫಂಕ್ಷನ್ ಯೂಸ್ ಮಾಡಿ ಇದು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವ ಇಲ್ಲಿ ಮೇಲೆ. MAE ಇಲ್ಲಿ ಇಂಪೋರ್ಟ್ ಮಾಡಿಲ್ಲ. ಸೊ ಲೆಟ್ಸ್ ಲುಕ್ ಇನ್ ಟು ದ ಹಿಂಟ್ಸ್ ಅವ್ರು ಏನ್ ಕೊಟ್ಟಿದ್ದಾರೆ ಅಂತ. MAE ಇಂಪೋರ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡೋದಾಯ್ತು. ಮೀನ್ ಅಬ್ಸಲ್ಯೂಟ್ ಎರರ್ ಫಂಕ್ಷನ್ ಟೇಕ್ಸ್ ದ ಪ್ರೆಡಿಕ್ಷನ್ಸ್ ಇನ್ ಪ್ರೆಡಿಕ್ಷನ್ಸ್ 1 ಅಂಡ್ ಫಾರ್ ಎಕ್ಸಾಂಪಲ್ ನಾವು ಡೈರೆಕ್ಟ್ ಆಗಿ ಮೀನ್ ಅಬ್ಸಲ್ಯೂಟ್ ಎರರ್ ಅಂತಾನೆ ತಗೊಂಡ್ ಮಾಡೋಣ. ಮೀನ್ _absolute ಎರರ್ ಇಲ್ಲಿ ನಾನು ಪಾಸ್ ಮಾಡ್ಬೇಕಾದ್ರೆ ಎರಡು ಪ್ಯಾರಾಮೀಟರ್ ಯಾವುದೇ ಆರ್ಡರ್ ಅಲ್ಲಿ ಪಾಸ್ ಮಾಡಿದ್ರು ಆಯ್ತು. ಅವ್ರು ಹೇಳ್ತಾ ಇರೋದು ಪ್ರೆಡಿಕ್ಷನ್ಸ್ 1 ಅನ್ನೋದ್ರಲ್ಲಿ ನನ್ನ ಪ್ರೆಡಿಕ್ಷನ್ಸ್ ಇರುತ್ತೆ, y_valid ಅಲ್ಲಿ ವ್ಯಾಲಿಡೇಷನ್ ಇರುತ್ತೆ. ಸೊ ಇದನ್ನ ಪ್ರಿಂಟ್ ಮಾಡೋ ಅನ್ಕಮೆಂಟ್ ಮಾಡಿ ನೋಡೋಣ ವರ್ಕ್ ಆಗುತ್ತಾ ಅಂತ. ಸಿ ಕರೆಕ್ಟ್ ಆಗಿ ಇದೆ, ಮೀನ್ ಅಬ್ಸಲ್ಯೂಟ್ ಎರರ್ ಆಲ್ರೆಡಿ ಡಿಫೈನ್ ಆಗಿದೆ. ಸೊ 17,662 ಬಂದಿದೆ. ಸೊಲ್ಯೂಷನ್ ಅಲ್ಲಿ ಏನ್ ಬರುತ್ತೆ, ಮೀನ್ ಅಬ್ಸಲ್ಯೂಟ್ ಎರರ್. ಸೊ ಅದೇ ತರ ಮಾಡಿದ್ದಾರೆ. ಸೊ ಇವಾಗ ಒಂದು ಬೇಸಿಕ್ ಮಾಡೆಲ್ ನ ಡಿಫೈನ್ ಮಾಡಿದ್ದಾಯ್ತು. ನಾವು ಸೆಕೆಂಡ್ ಸ್ಟೆಪ್ ಇಂಪ್ರೂವ್ ದ ಮಾಡೆಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೌ ದಟ್ ಯು ಹ್ಯಾವ್ ಟ್ರೈನ್ಡ್ ಎ ಡಿಫಾಲ್ಟ್ ಮಾಡೆಲ್ ಆಸ್ ಬೇಸ್ ಲೈನ್, ಇಟ್ಸ್ ಟೈಮ್ ಟು ಟಿಂಕರ್ ವಿತ್ ದ ಪ್ಯಾರಾಮೀಟರ್ಸ್. ಓಕೆ, ಇವಾಗ ಇಲ್ಲಿ ಎಷ್ಟು ಬಂದಿತ್ತು ನಮಗೆ, 17,000 ಸಮಥಿಂಗ್ ಏನೋ, ಮತ್ತೆ 17,662 ಬಂತು. ಇದಕ್ಕಿನ್ನ ಬೆಟರ್ ಮಾಡಕ್ಕಾಗತ್ತಾ ಅಂತ ಕೇಳ್ತಾರೆ. ಹೇಗ್ ಮಾಡ್ಬೋದು, ಇಲ್ಲಿ ಸ್ಟೆಪ್ಸ್ ಕೂಡ ಕೊಟ್ಬಿಡ್ಯಾರ ಅವ್ರೆ. begin by setting model 2 to XGBoost model using XGB regressor. Use what you learned. Okay, ಇಲ್ಲಿ ನೀನು ಎಸ್ಟಿಮೇಟರ್ಸ್ ಲರ್ನಿಂಗ್ ರೇಟ್ಸ್ ಎಲ್ಲ ಥಿಯರಿ ಕಲ್ತಲ್ಲ, ಅದೆಲ್ಲ ಯೂಸ್ ಮಾಡಿ ಬೆಟರ್ ಮಾಡಕ್ ಟ್ರೈ ಮಾಡು. ದೆನ್ ಫಿಟ್ ದ ಮಾಡೆಲ್ ಎಕ್ಸ್ ಟ್ರೈನ್ ವೈ ಟ್ರೈನ್ ಅಲ್ಲಿ ಫಿಟ್ ಮಾಡು. ಪ್ರೆಡಿಕ್ಷನ್ಸ್ 2 ಕಾಲ್ ಮಾಡಿ ಅಬ್ಸಲ್ಯೂಟ್. ಓಕೆ, ಸೇಮ್ ಸ್ಟೆಪ್ಸ್ ನ ರಿಪೀಟ್ ಮಾಡೋಣ ಬನ್ನಿ. ಸೊ ಇಲ್ಲೇನ್ ಮಾಡ್ತೀನಿ ಅಂದ್ರೆ ನಾನು ಬೇಸಿಕಲಿ XGB regressor ಇಲ್ಲದು. ಓಕೆ, ಇದನ್ನ ಕಾಪಿ ಮಾಡ್ಕೊಂತೀನಿ. ಸೇಮ್ ಇದನ್ನ ಇಲ್ಲಿ ಮಾಡೆಲ್ 2 ಅಲ್ಲಿ ಯೂಸ್ ಮಾಡ್ತೀನಿ. ಮಾಡೆಲ್ 2 ಅಲ್ಲಿ ಯೂಸ್ ಮಾಡಿ. ಬಟ್ ಇಲ್ಲಿ n_estimators ಅಂತ ಎಸ್ಟಿಮೇಟರ್ಸ್ ಇಸ್ ಈಕ್ವಲ್ ಟು 500 ಕೊಡ್ತೀನಿ, ಯಾಕಂದ್ರೆ ಆಪ್ಟಿಮಲ್ ಒಂದು 500 ಇರುತ್ತೆ. learning_rate is equal to 0.1. ಇದು ಬೈ ಡಿಫಾಲ್ಟ್ 0.1 ಇರುತ್ತೆ, 0.05 ಅಂತ. ಅದರಿಂದ ಸ್ವಲ್ಪ ಚಿಕ್ಕದಾಗಿ ಕೊಡೋಣ ಮಾಡೆಲ್ ಇನ್ಕ್ರೀಸ್ ಮಾಡಕ್ಕೆ. ನೆಕ್ಸ್ಟ್ ಯುವರ್ ಮಾಡೆಲ್ ಅಂತ ಹೇಳಿದಾರೆ, ಫಿಟ್ ಮಾಡು ಅಂತ. ಸೊ ನಾನೇನ್ ಮಾಡ್ತೀನಿ, ಮೈ ಮಾಡೆಲ್ _2 ಡಾಟ್ ಫಿಟ್. ಇಲ್ಲಿ ನಾನು ಏನು ಯೂಸ್ ಮಾಡಬೇಕು, ಎಕ್ಸ್ ಟ್ರೈನ್ ವೈ ಟ್ರೈನ್. ಸೊ x_train, y_train ಇದು ಟ್ರೈನಿಂಗ್ ಡೇಟಾನ ಇಲ್ಲಿ ಯೂಸ್ ಮಾಡಿದ್ವಿ. ಪ್ರೆಡಿಕ್ಷನ್ಸ್ಗೆ ಸೊ ಆಬ್ವಿಯಸ್ಲಿ ಫಿಟ್ ಆದ್ಮೇಲೆ ಸೇಮ್ ಅದೇ ಮಾಡೆಲ್ ನ ಯೂಸ್ ಮಾಡ್ತೀನಿ. ಮಾಡೆಲ್ _2 ಡಾಟ್ ಪ್ರೆಡಿಕ್ಟ್
ಇಲ್ಲಿ ಎಕ್ಸ್ ಅಂಡರ್ಸ್ಕೋರ್ ವ್ಯಾಲಿಡ್ ನ ಪಾಸ್ ಮಾಡ್ಬೇಕು, ಅಂದ್ರೆ ವ್ಯಾಲಿಡೇಷನ್ ಡೇಟಾನ. ಇಲ್ಲಿ ಮೀನ್ ಅಬ್ಸಲ್ಯೂಟ್ ಎರರ್ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ, ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಫಂಕ್ಷನ್ ಕಾಲ್ ಮಾಡಿ ಪ್ರಿಡಿಕ್ಷನ್ಸ್ 2 ಬಂದಿದೆ ಇಲ್ಲಿ, ಪ್ರಿಡಿಕ್ಷನ್ಸ್ 2 ಕಮ ವೈ ಅಂಡರ್ಸ್ಕೋರ್ ವ್ಯಾಲಿಡ್ ಇರುತ್ತೆ, ಅದನ್ನ ಅಲ್ಲಿ ಕೊಟ್ಟಿರೋದು ವೈ ಅಂಡರ್ಸ್ಕೋರ್ ವ್ಯಾಲಿಡ್. ಸೊ ಇದನ್ನ ಪ್ರಿಂಟ್ ಕೂಡ ಮಾಡೋಣ, ಪ್ರಿಂಟ್ ಮಾಡಿ ಚೆಕ್ ಮಾಡೋಣ, ಇಲ್ಲ ಅಂದಾಗ ಹಿಂಟ್ಸ್ ತಗೋಣ. ಓಕೆ, ಸಮ್ ಎರರ್ ಬಂದಿದೆ. ನೇಮ್ ಪ್ರೆಡಿಕ್ಷನ್ಸ್ 2 ಇಸ್ ಅನ್ಡಿಫೈನ್ಡ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನಾವು ಮಾಡಿದ್ವಿ. ಓಕೆ, ಪ್ರೆಡಿಕ್ಷನ್ ಅಂಡರ್ಸ್ಕೋರ್ 2 ಅಂತ ಇದೆ ನೋಡಿ, ಅದಕ್ಕೋಸ್ಕರ. ಸೊ ಮತ್ತೆ ರೀರನ್ ಮಾಡ್ತಾ ಇದೀನಿ. ಓಕೆ, ಕರೆಕ್ಟ್ ಆಯ್ತು. ಸೊ ಇಲ್ಲಿ 16,728 ಆಗ್ಲೇ 17,000 ಚಿಲ್ಲರೆ ಬಂದಿತ್ತು, 16,000. ಸೊ ವಿ ಹ್ಯಾವ್ ಇಂಪ್ರೂವ್ಡ್ ದ ಮಾಡಲ್ ಅಂತ ಗೊತ್ತಾಗತ್ತೆ. ಇವ್ರು ಯಾವ ತರ ಮಾಡಿದ್ದಾರೆ ಅಂತ ಒಂದ್ಸಲಿ ಗಮನಿಸೋಣ. ಓಕೆ, ಎಸ್ಟಿಮೇಟೆಡ್ ಬಟ್ ಜಾಸ್ತಿ ಮಾಡಿ ಡಿಕ್ರೀಸ್ ದ ಲರ್ನಿಂಗ್. ಸೊ ಅದನ್ನೇ ಮಾಡಿದ್ವಿ. 1000 ಕೊಟ್ಟಿದ್ದಾರೆ, ನಾವು 500 ಕೊಟ್ಟಿದೀವಿ ಅನ್ಸುತ್ತಲ್ಲ. 1000 ಕೊಟ್ಟರೆ ಇನ್ನೂ ಬೆಟರ್ ಆಗ್ಬೋದು ಅಂತ ಅನ್ಸುತ್ತೆ. ಓಕೆ, ಲುಕಿಂಗ್ ಗುಡ್. ನಾವು ಬ್ರೇಕ್ ದ ಮಾಡಲ್ ಅಂತ ಹೇಳಿದ್ರೆ, ಓಕೆ, ಇನ್ ದಿಸ್ ಸ್ಟೆಪ್ ಯು ಕ್ರಿಯೇಟ್ ಎ ಮಾಡಲ್ ದಟ್ ಪರ್ಫಾರ್ಮ್ಸ್ ವರ್ಸ್ ದನ್ ದ ಒರಿಜಿನಲ್ ಮಾಡಲ್. ಹೇಳ್ತಾರೆ ಫಸ್ಟ್ ಮಾಡಲ್ 17,000 ಸಮಥಿಂಗ್ ಬರುತ್ತೆ, ಅದಕ್ಕಿಂತ ವರ್ಸ್ಟ್ ಆಗಿ ಮಾಡು. This will help you to develop your intuition for how to set parameters. You'll also find that you accidentally get better performance. It's ultimately a nice problem to have and valuable learning. ಇವ್ರು ಹೇಳ್ತಾರೆ, ನಾನು ಪ್ಯಾರಾಮೀಟರ್ಸ್ ಟ್ಯೂನ್ ಮಾಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಏನ್ ಪ್ಯಾರಾಮೀಟರ್ ಸೆಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಏನ್ ಪ್ಯಾರಾಮೀಟರ್ ಸೆಟ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ. ಸೊ ಈ ಮಾಡಲ್ ಅಲ್ಲಿ ಟ್ರೈ ಟು ಮೇಕ್ ಇಟ್ ಮೋರ್ ವರ್ಸ್ಟ್ ಆಗಿ ಮಾಡಕ್ ಟ್ರೈ ಮಾಡು, ಅವಾಗ ಪ್ರಾಬ್ಲಿ ಇಟ್ ಮೇ ಬಿ ಲರ್ನಿಂಗ್ ಎಕ್ಸರ್ಸೈಸ್ ಕೂಡ ಅಂತ ಹೇಳ್ತಾರೆ. ಸೊ ನಾನೇನ್ ಮಾಡ್ಬೇಕು, ಸೇಮ್ ಇದೇ ತರನೇ ತಗೊಂಡು ಸೊ ಮಾಡಲ್ ನ ಡಿಫೈನ್ ಮಾಡ್ತಾ ಇದೀನಿ. ಸೊ ನನ್ನ ಉದ್ದೇಶ ಇವಾಗ ಎರರ್ ಜಾಸ್ತಿ ಬರ್ಬೇಕಲ್ವಾ, ಸೊ ಅದಕ್ಕೆ ಇದನ್ನ ಕಡಿಮೆ ಕೊಡ್ತೀನಿ, 100 ಅಂತ ಕೊಟ್ಟು ಇದನ್ನ 0.25 ಜಾಸ್ತಿನೇ ಮಾಡ್ತೀನಿ ಲರ್ನಿಂಗ್ ರೇಟ್ ನ. ಸೊ ನನ್ನ ಉದ್ದೇಶ ಇದ್ ಮಾಡಿದ್ರೆ ಕಡಿಮೆ ಆಗ್ಬೇಕು ಅಂತ. ಅವ್ರು ಕೊಟ್ಟಿರೋ ಪ್ರಕಾರ ಒಂದ್ಸಲಿ ನೋಡಿ, ಅದ್ ಚೆನ್ನಾಗೂ ಬಂದ್ಬಿಡ್ಬೋದು ಅಂತ. ಇಟ್ಸ್ ಎ ನೈಸ್ ಪ್ರಾಬ್ಲಮ್ ಟು ಹ್ಯಾವ್ ಅಂತ ಹೇಳ್ತಾರೆ. ಸೊ ಇವಾಗ ಸದ್ಯಕ್ಕೆ ಮಾಡಲ್ ಅಂಡರ್ಸ್ಕೋರ್ 3 ಡಾಟ್ ಫಿಟ್ ಮಾಡೋಣ, ಎಕ್ಸ್ ಅಂಡರ್ಸ್ಕೋರ್ ಟ್ರೈನ್ ಕಾಮ ವೈ ಅಂಡರ್ಸ್ಕೋರ್ ಟ್ರೈನ್. ಓಕೆ, ಇದಾಯ್ತು. ಇವಾಗ ಮೈ ಅಂಡರ್ಸ್ಕೋರ್ ಮಾಡಲ್ ಅಂಡರ್ಸ್ಕೋರ್ 3 ಡಾಟ್ ಪ್ರೆಡಿಕ್ಟ್ ಕೂಡ ಮಾಡ್ಬೇಕು. ಪ್ರೆಡಿಕ್ಟ್ ಮಾಡ್ಬೇಕಾದ್ರೆ ಎಕ್ಸ್ ಅಂಡರ್ಸ್ಕೋರ್ ವ್ಯಾಲಿಡ್ ನ ಪಾಸ್ ಮಾಡ್ಬೇಕಾದ್ರೆ, ಯಾಕಂದ್ರೆ ವ್ಯಾಲಿಡೇಷನ್ಗೋಸ್ಕರ. ನೆಕ್ಸ್ಟ್ ಮೀನ್ ಅಬ್ಸಲ್ಯೂಟ್ ಎರರ್ ಕಂಡುಹಿಡಿ ಅಂತ ಹೇಳಿದಾರೆ. ಮೀನ್ ಅಬ್ಸಲ್ಯೂಟ್ ಎರರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರೆಡಿಕ್ಷನ್ಸ್ ಬಂದ, ಪ್ರೆಡಿಕ್ಷನ್ಸ್ ಅಂಡರ್ಸ್ಕೋರ್ 3 ಮತ್ತೆ ನಾವು ಏನಿತ್ತು ವ್ಯಾಲಿಡೇಷನ್ ವೈ ಅಂಡರ್ಸ್ಕೋರ್ ವ್ಯಾಲ್ ಆದ್ರ ಹೆಸರು ವ್ಯಾಲಿಡ್. ಸೊ ವ್ಯಾಲಿಡ್ ಅಂತ ಬರ್ಬೇಕು, ಪ್ರಿಂಟ್ ಮಾಡೋಣ. ನಾನ್ ಮಾಡಿರೋದು ಇದು ಅಷ್ಟಾಗಿ ಬರ್ಬೇಕಂದ್ರೆ ಮೋರ್ ದನ್ 17,000 ಚಿಲ್ಲರೆ ಬರ್ಬೇಕು. ನೋಡೋಣ ಎಷ್ಟು ಬರುತ್ತೆ ಅಂತ. 17,199 ಬಂದಿದೆ. ಸೊ ಇದನ್ನ ವರ್ಸ್ಟ್ ಮಾಡಕ್ ನೋಡ್ತೀನಿ. 10 ಕೊಟ್ಟು ಇದು ಪ್ರಾಬ್ಲಿ 1 ಅಂತಾನೆ ಕೊಡ್ತೀನಿ, ನೋಡೋಣ. 1.5 ಅಂತ ಕೊಡ್ಲಾ, ಗೊತ್ತಿಲ್ಲ, ಅದು ಪಾಸಿಟಿವ್ ನಂಬರ್ ತಗೊಳತ್ತ ಲೆಸ್ ದೆನ್ ಮೋರ್ ದೆನ್ 1 ಅಂತ. ನೋಡಿ 36,644 ಅಂದ್ರೆ ತುಂಬಾ ಜಾಸ್ತಿ ಮಾಡ್ದ. ನಮ್ ಉದ್ದೇಶ ಕರೆಕ್ಟ್ ಆಗಿ ಇತ್ತು. ಸೊ ಇದರಿಂದ ಗೊತ್ತಾಗ್ತದೆ ಈ ತರ ಫೈನ್ ಟ್ಯೂನ್ ಪ್ಯಾರಾಮೀಟರ್ಸ್ ನ ಯಾವ ತರ ಮಾಡ್ಬೇಕು, ಈ ನಂಬರ್ಸ್ ಜಾಸ್ತಿ ಮಾಡಿ ಕಡಿಮೆ ಮಾಡಿದ್ರೆ ಪ್ರೆಡಿಕ್ಷನ್ಸ್ ಹೆಂಗ್ ಚೇಂಜ್ ಆಗತ್ತೆ ಅಂತ ಗೊತ್ತಾಗ್ತದೆ. ಇಲ್ಲಿ ಎಸ್ಟಿಮೇಟೆಡ್ ಈಕ್ವಲ್ ಟು 1 ಅಂತ ತಗೊಂಡ್ ಮಾಡಿದ್ರೆ ಲರ್ನಿಂಗ್ ರೇಟ್ ಎಲ್ಲ ಏನೋ ಕೊಟ್ಟಿಲ್ಲ, ನಾವು ಇನ್ನ ಅದಕ್ಕೆ ನಾವು ಅಷ್ಟಾಗಿ ಮಾಡಿದೀವಿ ಅಂತ ಹೇಳ್ಬೋದು. ಸೊ ನಮ್ಮ ಆಬ್ಜೆಕ್ಟಿವ್ ಫುಲ್ಫಿಲ್ ಆಗಿದೆ. ನೆಕ್ಸ್ಟ್ ಪಾರ್ಟ್ 2 ಆಫ್ ಡೇ 14 ಅಂದ್ರೆ ಡೇಟಾ ಲೀಕೇಜ್ ಬಗ್ಗೆ ಕಲಿಯೋಣ. ಸೊ ಇದನ್ನ ವರ್ಷನ ಸೇವ್ ಮಾಡೋಣ ಜಸ್ಟ್ ಫಾರ್ ಅವರ್ ರೆಫರೆನ್ಸ್. ಇದು ಸೇವ್ ಆಗ್ತಾ ಇರತ್ತೆ. ನಂತರ ಡೇಟಾ ಲೀಕೇಜ್ ಬಗ್ಗೆ ಕಲಿಯೋಣ. You will learn what data leakage is and how to prevent it. ಫಸ್ಟ್ ಡೇಟಾ ಲೀಕೇಜ್ ಅಂತ ಏನು ಅಂತ ಕಲ್ತ್ಕೊಂಡು ಮತ್ತೆ ಅದನ್ನ ಯಾವ ತರ ಅವಾಯ್ಡ್ ಮಾಡೋದು ಅಂತ ಕಲ್ತ್ಕೊಂತೀವಿ. ಈ ಡೇಟಾ ಲೀಕೇಜ್ ಅಂತ ಏನಂದ್ರೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಟ್ಸ್ ವಿಲ್ ಕಮ್, ಇಟ್ಸ್ ಅ ಫ್ರೀಕ್ವೆಂಟ್ ಇಶ್ಯೂ ಅಂತ. ಇದು ಆಗೇ ಆಗತ್ತೆ ಎಲ್ಲ ಮಿಷಿನ್ ಲರ್ನಿಂಗ್ ಮಾಡೋದ್ಸ್ ಅಲ್ಲಿ. ಆಮೇಲೆ ನಮ್ಮ ಮಾಡೆಲ್ ನ ಡೇಂಜರಸ್ ವೇ ಮತ್ತೆ ಸಟಲ್ ವೇ ನಮಗೆ ಗೊತ್ತಿಲ್ದಿರಾ ಇಟ್ ವಿಲ್ ಮೇಕ್ ಇಟ್ ಬ್ಯಾಡ್. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಪ್ರಾಕ್ಟೀಸಿಂಗ್ ಡೇಟಾ. ಇವಾಗ ಯಾರು ಆಲ್ರೆಡಿ ಡೇಟಾ ಸೈಂಟಿಸ್ಟ್ ಆಗಿದ್ದಾರೆ, ಡೇಟಾ ಲೀಕೇಜ್ ಕಾನ್ಸೆಪ್ಟ್ ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಸೊ ಇವಾಗ ನಿಮ್ಮ ಉದ್ದೇಶ ನಾಳೆ ಇದೆಲ್ಲ ಕಲ್ತು ನಾನು ಡೇಟಾ ಸೈಂಟಿಸ್ಟ್ ಆಗ್ಬೇಕು ಅಂತ ಇದ್ರೆ ಈ ಕಾನ್ಸೆಪ್ಟ್ ಬಗ್ಗೆ ಹೆಚ್ಚು ಗಮನ ಕೊಡಿ. Data leakage or leakage happens when your training data contains information about the target, but similar data will not be available when the model is used for prediction. Okay, ಇಲ್ಲಿ ಡೇಟಾ ಲೀಕೇಜ್ ಯಾವಾಗ ಆಗುತ್ತೆ ಅಂತ ನಾವು ಡೇಟಾನ ಸ್ಪ್ಲಿಟ್ ಮಾಡ್ಕೊಂತೀವಿ, ವ್ಯಾಲಿಡೇಷನ್ ಡೇಟಾ ಮತ್ತೆ ಟ್ರೈನಿಂಗ್ ಡೇಟಾ ಅಂತ. ಬಟ್ ಟ್ರೈನಿಂಗ್ ಡೇಟಾ ಅಲ್ಲಿ ಏನೇನೋ ಇನ್ಫಾರ್ಮೇಶನ್ ಇರುತ್ತೆ. ನಮ್ಮ ಮಾಡೆಲ್ಗೆ ಏನನ್ಸುತ್ತೆ, ಇದೆಲ್ಲ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಇರಬೇಕು ಅನ್ನೋದು ಪ್ರಕಾರ ಅದು ಏನೋ ಒಂದು ಗೆಸ್ ಮಾಡಕ್ ಶುರು ಮಾಡುತ್ತೆ.
ಬಟ್ ವ್ಯಾಲಿಡೇಷನ್ ಡೇಟಾನೇ ಕಳ್ಸಿರಲ್ಲ ಅಂದ್ರೆ ನಮ್ಮ ಮಾಡೆಲ್ ಅದ್ರ ಮೇಲೆ ಹೈಪರ್ ಡಿಪೆಂಡೆಂಟ್ ಆಗ್ಬಿಟ್ಟಿರುತ್ತೆ. ಸೊ ಅದಿಲ್ಲ ಅಂದಾಗ ಮೇ ಲೀಡ್ ಟು ಸಮ್ ರಾಂಗ್ ಅಸಂಪ್ಷನ್ಸ್. ಅದಕ್ಕೆ ಹೇಳ್ತಾ ನೋಡಿ, ದಿಸ್ ಲೀಡ್ಸ್ ಟು ಹೈಯರ್ ಪರ್ಫಾರ್ಮೆನ್ಸ್ ಆನ್ ದ ಟ್ರೈನಿಂಗ್ ಸೆಟ್ ಬಟ್ ದ ಮಾಡೆಲ್ ವಿಲ್ ಪರ್ಫಾರ್ಮ್ ಪೂರ್ಲಿ. ಇಟ್ಸ್ ಸಿಮಿಲರ್ ಟು ಲೈಕ್ ಓವರ್ ಫಿಟ್ಟಿಂಗ್ ಅಂತ ಹೇಳ್ತೀವಲ್ಲ, ಅದೇ ತರನೇ ಆಗ್ಬಹುದು ಅನ್ನೋ ತರ ಹೇಳ್ತಾರೆ. ಬಟ್ ಓನ್ಲಿ ಡಿಫ್ರೆನ್ಸಸ್ ಇಲ್ಲಿ ಡೇಟಾ ಸೆಟ್ಸ್ ಅಲ್ಲೇ ದೇರ್ ಮೈಟ್ ಬಿ ಸಮ್ ಆಂಬಿಗ್ಯುಟಿ ಅಥವಾ ಲೀಕೇಜ್, ಅದನ್ನ ನಾವು ಕಂಡುಹಿಡಬೇಕು. There are two main types of leakage, target leakage ಮತ್ತೆ train test contamination ಅಂತ. ಓಕೆ, ಡೇಟಾ ಲೀಕೇಜ್ ಅಲ್ಲೂ ಎರಡು ತರ ಕ್ಯಾಟಗರಿ ಇದೆ. ಒಂದು ಟಾರ್ಗೆಟ್ ಲೀಕೇಜ್, ಇನ್ನೊಂದು ಟ್ರೈನ್ ಟೆಸ್ಟ್ ಕಂಟಾಮಿನೇಷನ್. ಟಾರ್ಗೆಟ್ ಲೀಕೇಜ್ ಅಂದ್ರೆ ಏನು? Target leakage occurs when your predictors include data that will not be available at the time you make predictions. It is important to think about target leakage in terms of timing or chronological order. Only with the feature helps make good predictions. Okay, ಇವ್ರು ಹೇಳೋ ಪ್ರಕಾರ ಟಾರ್ಗೆಟ್ ಲೀಕೇಜ್ ಯಾವಾಗ ಆಗುತ್ತೆ ಅಂದ್ರೆ ನಿಮ್ ಟ್ರೈನಿಂಗ್ ಡೇಟಾಲಿ ಆ ಡೇಟಾ ವರ್ಕ್ ಆಗ್ತಾ ಇರುತ್ತೆ, ಬಟ್ ವ್ಯಾಲಿಡೇಷನ್ ಡೇಟಾ ಸೆಂಡ್ ಮಾಡಿದಾಗ ಇಟ್ ಮೈಟ್ ನಾಟ್ ಬಿ ರಿಲೆವೆಂಟ್, ಇಟ್ ಮೈಟ್ ನಾಟ್ ಬಿ ಅವೈಲೇಬಲ್, ಆ ತರ ಆಗ್ಬೋದು. ಫಾರ್ ಎಕ್ಸಾಂಪಲ್ ಟೈಮಿಂಗ್ ಇರ್ಬೋದು, ಕ್ರೋನಾಲಜಿಕಲ್ ಆರ್ಡರ್ ಅಂದ್ರೆ ಇಯರ್ ವೈಸ್ ಇರ್ಬೋದು, ಆ ತರದೆಲ್ಲ ಡೇಟಾ ಅವೈಲೇಬಲ್ ಇತ್ತಾ ಅಥವಾ ಅನ್ಅವೈಲೇಬಲ್ ಆಗ್ಬೋದು. ಈ ತರದಾದಾಗ ನಿಂಗ್ ಟ್ರೈನಿಂಗ್ ಡೇಟಾಲಿ ಒಳ್ಳೆ ಪ್ರಿಡಿಕ್ಷನ್ಸ್ ಮಾಡ್ತೀಯಾ, ಬಟ್ ಆಕ್ಚುಯಲ್ ವ್ಯಾಲಿಡೇಷನ್ ಅಲ್ಲಿ ಓಡಿಸ್ಕೊಂತೀಯಾ. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿಯಾ ನೋಡಿ. ಇಮ್ಯಾಜಿನ್ ಯು ವಾಂಟ್ ಟು ಪ್ರೆಡಿಕ್ಟ್ ಹೂ ವಿಲ್ ಗೆಟ್ ಸಿಕ್ ವಿತ್ ನ್ಯೂಮೋನಿಯಾ. ದ ಟಾಪ್ ಫ್ಯೂ ರೋಸ್ ಆಫ್ ಯೋರ್ ಡೇಟಾ ಲುಕ್ಸ್ ಲೈಕ್ ದಿಸ್ ಅಂತ. ಯಾರ್ಯಾರು ನ್ಯೂಮೋನಿಯಾ ಬರ್ಬೋದು ಅನ್ನೋದಕ್ಕೊಂದು ನಾವು ಅನಾಲಿಸಿಸ್ ಮಾಡ್ಬೇಕಂದ್ರೆ ಅಸಮ್ ಪ್ರೆಡಿಕ್ಟ್ ಮಾಡ್ಬೇಕಲ್ವ, ಅದಕ್ಕೊಂದು ಡೇಟಾ ಸೆಟ್ ಕೊಟ್ಟಿದ್ದಾರೆ. People take antibiotic medicines after getting pneumonia in order to recover. The raw data shows a strong relationship between these two columns, but took antibiotic medicine is frequently changed after the value got pneumonia. This is target leakage. Okay, ಇಲ್ಲಿ ಹೇಳೋ ಪ್ರಕಾರ ನೋಡಿ, ಈ ಡೇಟಾ ಯಾವಾಗ ಸಿಕ್ಕಿದೆ ಅಂದ್ರೆ ನಮಗೆ ನ್ಯೂಮೋನಿಯಾ ಬಂದ ಮೇಲೆ ನಾವು ಆಂಟಿಬಯೋಟಿಕ್ ಮೆಡಿಸನ್ ತಗೊಳ್ಳೋದು, ಕರೆಕ್ಟಾ? ಬಟ್ ಇಲ್ಲೇನ್ ಅನ್ಸ್ಬಿಡ್ತದೆ, ಯಾರ್ಯಾರು ಆಂಟಿಬಯೋಟಿಕ್ ಮೆಡಿಸನ್ ತಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ನ್ಯೂಮೋನಿಯಾ ಇದೆ ಅಂತ, ಈ ತರ ಬೇಕಾದ್ರೆ ಒಂದು ಮೀನಿಂಗ್ ಅಥವಾ ಅರ್ಥ ತಗೊಂಡ್ಬಿಡ್ಬೋದು ನಮ್ಮ ಮಾಡೆಲ್. ಸೊ ಬಟ್ ದಿಸ್ ಇಸ್ ರಾಂಗ್. ಸೊ ಇದು ನಮಗೆ ಡೇಟಾ ಲೀಕೇಜ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ದಿಸ್ ಮಾಡೆಲ್ ವುಡ್ ಸಿ ದಟ್ ಎನಿವನ್ ಹೂ ಹ್ಯಾಸ್ ಅ ವ್ಯಾಲ್ಯೂ ಆಫ್ ಫಾಲ್ಸ್ ಫಾರ್ ಟುಕ್ ಆಂಟಿಬಯೋಟಿಕ್ ಮೆಡಿಸನ್ ಡಿಡಂಟ್ ಹ್ಯಾವ್ ನ್ಯೂಮೋನಿಯಾ. ಇಲ್ಲ ಆಂಟಿಬಯೋಟಿಕ್ ಮೆಡಿಸನ್ ತಗೊಂಡಿಲ್ಲ ಅಂತ ಮಾತ್ರಕ್ಕೆ ಅವ್ರು ನ್ಯೂಮೋನಿಯಾ ಇಲ್ಲ ಅಂತ ಆಗಲ್ಲ. ಯಾಕಂದ್ರೆ ನಾವು ರಿಯಲ್ ಟೈಮ್ ಡೇಟಾ ಅಥವಾ ವ್ಯಾಲಿಡೇಷನ್ ಡೇಟಾ ತಗೊಂಡ್ರೆ ಅವ್ರು ನ್ಯೂಮೋನಿಯಾ ಬಂದಿರುತ್ತೆ, ಬಟ್ ಇನ್ನ ಅವ್ರು ಆಂಟಿಬಯೋಟಿಕ್ ಮೆಡಿಸನ್ ತಗೊಂಡಿಲ್ಲದೆ ಇರ್ಬೋದು. ಸೊ ದಿಸ್ ಇಸ್ ದ ಆರ್ಡರಿಂಗ್ ಪ್ರಾಬ್ಲಮ್ ಅಥವಾ ಕ್ರೋನಾಲಜಿ ಫಸ್ಟ್ ನ್ಯೂಮೋನಿಯಾ ಬಂದ ಮೇಲೆ ಆಂಟಿಬಯೋಟಿಕ್ ತಗೋಬೇಕು, ನಾಟ್ ದ ಅದರ್ ವೇ ಅರೌಂಡ್. ಸೊ ಟಾರ್ಗೆಟ್ ಅಥವಾ ವ್ಯಾಲಿಡೇಷನ್ ಇದ್ರಲ್ಲಿ ಅದು ಇರಲ್ಲ, ಅದಿಲ್ಲ ಅಂದ ಮಾತ್ರಕ್ಕೆ ನಾವು ಓಕೆ ಅವ್ನು ನ್ಯೂಮೋನಿಯಾ ಇಲ್ಲ ಅಂತ ನಾವು ರಾಂಗ್ ಅಸಂಪ್ಷನ್ಸ್ ನ ಮಾಡಬಾರ್ದು. ಸಿನ್ಸ್ ವ್ಯಾಲಿಡೇಷನ್ ಡೇಟಾ ಕಮ್ಸ್ ಫ್ರಮ್ ಸೇಮ್ pattern repeats and will have great validation scores starting ಅಲ್ಲಿ ಟ್ರೈನಿಂಗ್ ಅಲ್ಲಿ, but the model will be inaccurate and is subsequently deployed. Obviously ಇದನ್ನ ರಿಯಲ್ ಟೈಮ್ ಹಾಕಿದಾಗ ಓಡಿಸ್ಕೊಳ್ಳುತ್ತೆ. To prevent this type of data leakage, any variable updated after the target value is realized should be excluded. ಸೊ ಇಲ್ಲೇನಂತ ಹೇಳ್ತಾರೆ ಅಂದ್ರೆ, ಯಾವ್ದಾರ ವ್ಯಾಲ್ಯೂಸ್ ನಮ್ಮ ಮಾಡೆಲ್ ಪ್ರೆಡಿಕ್ಷನ್ ಆದ್ಮೇಲೆ ಗೆಸ್ ಮಾಡಿದೆ ಅಥವಾ ಫಿಲ್ ಆಗಿದೆ ಅಂದ್ರೆ ಅಂತ ಕಾಲಮ್ಸ್ ನ ನಾವು ತೆಗೆದುಬಿಡ್ಬೇಕು, ಅವಾಗ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಯೂಸಬಲ್ ನಾಟ್ ಯೂಸಬಲ್ ಅಂತ ಡಿಸೈಡ್ ಮಾಡ್ಕೊಂಡು ಮೊಮೆಂಟ್ ಆಫ್ ಪ್ರೆಡಿಕ್ಷನ್ ಅಲ್ಲಿ ನಾವು ಪ್ಲೇಸ್ ಮಾಡ್ಬೇಕಾಗುತ್ತೆ. ಆ ತರ ಮಾಡೋದ್ರಿಂದ ಈ ಟಾರ್ಗೆಟ್ ಲೀಕೇಜ್ ನ ನಾವು ಅವಾಯ್ಡ್ ಮಾಡಬಹುದು. ಸೊ ಇನ್ನೊಂದು ಬಂದ್ಬಿಟ್ಟು ಟ್ರೈನ್ ಟೆಸ್ಟ್ ಕಂಟಾಮಿನೇಷನ್. A different type of leak occurs when you are not careful to distinguish training data from validation data ಅಂತ. ಅಂದ್ರೆ ಟ್ರೈನಿಂಗ್ ಡೇಟಾ ಮತ್ತು ವ್ಯಾಲಿಡೇಷನ್ ಡೇಟಾನ ಕರೆಕ್ಟ್ ಆಗಿ ನಾವು ಡಿಫ್ರೆನ್ಶಿಯೇಟ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರದಾಗತ್ತೆ. ಹೇಗೆ ಅಂದ್ರೆ, recall that validation is meant to be a measure of how the model does on data that it has not considered before. You can correct this process in subtle ways if the validation data affects the pre-processing behavior. This is called train test contamination. Okay, ಇದು ಯಾವಾಗ ಆಗತ್ತೆ ಅಂದ್ರೆ ನಾವು ಟ್ರೈನಿಂಗ್ ಡೇಟಾ ಮತ್ತು ವ್ಯಾಲಿಡೇಷನ್ ಸಪರೇಟ್ ಮಾಡ್ಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಸಪರೇಟ್ ಮಾಡಿರ್ತೀವಿ, ಬಟ್ ಒಂದೊಂದ್ಸಲ ಏನಾಗುತ್ತೆ, ದೇರ್ ಮೈಟ್ ಬಿ ರಿಪಿಟೇಷನ್ಸ್. ಲೈಕ್ ನಾ 100 ರೋಸ್ ತೊಗೊಂಡ್ರೆ 80 ಟ್ರೈನಿಂಗ್ಗೆ 20 ವ್ಯಾಲಿಡೇಷನ್ಸ್ಗೆ ಇಟ್ಕೊಂಡು ಆ 80ಲಿ ಯಾವುದೋ ಒಂದು 5-10 ರೋ ಮತ್ತೆ ನಮ್ಗೆ ವ್ಯಾಲಿಡೇಷನ್ಗೆ ಬಂದ್ಬಿಟ್ಟಿರ್ಬೋದು, ಅದೇ ತರ ಡೂಪ್ಲಿಕೇಟ್ ಆಗಿ. ಆ ತರದೆಲ್ಲ ಆದಾಗ ಪ್ರೀ ಪ್ರೊಸೆಸಿಂಗ್ ಅಲ್ಲಿ ಕಷ್ಟ ಆಗಿ ಕಂಟಾಮಿನೇಟ್ ಆಗಿದೆ ಡೇಟಾ ಅಂತ. ಇದು ಕೂಡ ಡೇಟಾ ಲೀಕೇಜ್ ಪ್ರಾಬ್ಲಮ್ ಅಲ್ಲಿ ಒನ್ ಆಫ್ ದ ಮೆಥಡ್ಸ್. ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಯು ರನ್ನಿಂಗ್ ಪ್ರೀ ಪ್ರೊಸೆಸಿಂಗ್ ಸ್ಟೆಪ್ಸ್ ಮಾಡಿದ್ದೀವಿ ಅನ್ಕೊಳ್ಳಿ, ಇಂಪ್ಯೂಟರ್ ಮಿಸ್ಸಿಂಗ್ ವ್ಯಾಲ್ಯೂ ಬಿಫೋರ್ ಕಾಲಿಂಗ್ ಟ್ರೈನ್ ಟೆಸ್ಟ್ ಡೇಟ್. ದ ಎಂಡ್ ರಿಸಲ್ಟ್, ಯುವರ್ ಮಾಡೆಲ್ ಗೆಟ್ಸ್ ಗುಡ್ ವ್ಯಾಲಿಡೇಷನ್ ಸ್ಕೋರ್ಸ್ ಗಿವಿಂಗ್ ಯು ಗ್ರೇಟ್ ಮಾರ್ಕ್, ಬಟ್ ಪೂರ್ಲಿ. ಅದೇ ಟ್ರೈನ್ ಫಸ್ಟ್ ಸ್ಪ್ಲಿಟ್ ಮಾಡಕ್ ಮುಂಚೆನೆ ಅದೆಲ್ಲ ಫಿಲ್ ಮಾಡ್ಬಿಟ್ಟು ಆಮೇಲೆ ನಾವು ಸ್ಪ್ಲಿಟ್ ಮಾಡ್ಕೊಂಡಾಗ ಆಬ್ವಿಯಸ್ಲಿ ಇಟ್ ವಿಲ್ ಫೇಲ್, ಅಂದ್ರೆ ಇಟ್ ಡೋಂಟ್ ಗಿವ್ ಗುಡ್ ರಿಸಲ್ಟ್ಸ್. ಸೊ ಇದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ಸೀಕ್ವೆನ್ಸಿಂಗ್ ಆರ್ಡರ್ ಇಟ್ಕೊಳ್ಳೋದು ಒಳ್ಳೇದು. ಸೊ ಇದ್ರೆಲ್ಲದಿಂದನೂ ಡೇಟಾ ಲೀಕೇಜ್ ಆಯ್ತು. ಒಂದು, ಕೆಲವೊಂದು ಕಾಲಮ್ಸ್ ನ ಮಾಡೆಲ್ ಗೆಸ್ ಮಾಡಿದ್ಮೇಲೆ ಫಿಲ್ ಮಾಡಿರ್ತಾರೆ, ನಮ್ಮ ಡೇಟಾನ ಹಾಗೆ ಯೂಸ್ ಮಾಡ್ಕೊಂಡ್ಬಿಟ್ರೆ ಟಾರ್ಗೆಟ್ ಲೀಕೇಜ್ ಆಗುತ್ತೆ. ಇಲ್ಲೊಂದು, ನಾವು ಟ್ರೈನ್ ಮತ್ತೆ ಟೆಸ್ಟ್ ಡೇಟಾನ ಸಪರೇಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿಲ್ಲ ಅಂದ್ರೂ ಕಂಟಾಮಿನೇಟ್ ಆಗ್ಬಿಡುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡೋಣ.
You will learn one way to detect and remove target leakage. We will use a data set about credit card applications and skip the basic data setup code. End results with information about each credit store in prediction whether series 5. ಸೊ ಓಕೆ ಇದೆಲ್ಲ ಹೇಗೆ ಮಾಡಿದೀವಿ ಏನಂತ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳ್ಬಿಟ್ಟು ಒಂದು ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ. ಅದೊಂದು ಡೇಟಾ ಫ್ರೇಮ್ ಇರುತ್ತೆ ಎಕ್ಸ್ ಅಂತ, ಅದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಸ್ಟೋರ್ ಆಗಿರುತ್ತೆ. ನಾವು ಅದು ವಿಚ್ ಅಪ್ಲಿಕೇಶನ್ಸ್ ಫಾರ್ ಅಕ್ಸೆಪ್ಟೆಡ್ ಇನ್ ಸೀರೀಸ್ 5, ವೈ ಅನ್ನೋದು ಆ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದ್ಯಾ ಇಲ್ವಾ ಅಂತ ಮಾತ್ರ ಕೊಟ್ಟಿರುತ್ತೆ. ನಂಬರ್ ಆಫ್ ರೋಸ್ ಇನ್ ದ ಡೇಟಾ ಸೆಟ್ 1319 ರೋಸ್ ಇದೆ. ಸೊ ಇದು ಹೆಡ್ ಮಾಡಿದಾಗ ಬಂದಿರೋಂತ ಮೇಲ್ಗಡೆ ಬಂದಿರೋ ಫ್ಯೂ ಆಫ್ ದ ರೋಸ್. ಇದು ಡಿಫ್ರೆಂಟ್ ಕಾಲಮ್ಸ್ ಇದೆ. Since this is a small data set, we will use cross validation to ensure accurate measures of model quality. Model ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡಕ್ಕೆ ಕ್ರಾಸ್ ವ್ಯಾಲಿಡೇಷನ್ ಮೆಥಡ್ ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. ಕ್ರಾಸ್ ವ್ಯಾಲಿಡೇಷನ್ ಹೇಗೆ ಮಾಡೋದು ಏನು ಅಂತ ನಾವು ಆಲ್ರೆಡಿ ಹಿಂದಿನ ಕೆಲವೊಂದು ವಿಡಿಯೋಸ್ ಅಲ್ಲಿ ಕವರ್ ಮಾಡಿದ್ವಿ, ಅದನ್ನ ನೀವು ನೋಡ್ಕೊಂಡ್ ಬರ್ಬೋದು. ಸೊ ಇಲ್ಲಿ ಕ್ರಾಸ್ ವ್ಯಾಲಿಡೇಷನ್ ಮಾಡೋದಕ್ಕೆ ಒಂದು ಪೈಪ್ ಲೈನ್ ತಗೊಂಡಿದ್ದಾರೆ. ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈಯರ್ ತಗೊಂಡು ಎಸ್ಟಿಮೇಟರ್ಸ್ 100 ಕೊಟ್ಟು ಕ್ರಾಸ್ ವ್ಯಾಲ್ ಸ್ಕೋರ್ ಮಾಡಿ 5 ಅಂತ ಕೊಟ್ಟರೆ ಸ್ಪ್ಲಿಟ್ ಮಾಡಿ 5 ಟೈಮ್ಸ್ ಡಿವೈಡ್ ಮಾಡಿ ಕ್ರಾಸ್ ವ್ಯಾಲಿಡೇಷನ್ ಆಗುತ್ತೆ. ಕ್ರಾಸ್ ವ್ಯಾಲಿಡೇಷನ್ ಸ್ಕೋರ್ ಇಸ್ 0.98 accuracy ಅಂತ ಬಂದಿದೆ. With experience, you will find that it's very rare to find models that are accurate 98% of the time. It happens, but it's uncommon enough that we should inspect the data more closely for target leakage. 98% ಬಂತು ಅಂದ ತಕ್ಷಣ ಬೆನ್ ತಟ್ಕೊಂಡ್ಬಿಡೋದಲ್ಲ, ಗುರು ಸಕಾಲ ಮಾಡಿದೀನಲ್ಲ ಮಾಡಲು ಅಂತ ಅವ್ರು ಹೇಳ್ತಾ ಇರೋದು. ನಿಮ್ಗೆ ಈ ತರ ಬಂದಿದೆ ಅಂದ್ರೆ ಯಾವಾಗ್ಲೂ ಡೇಟಾಲಿ ಏನೋ ತಪ್ಪಾಗಿರ್ಬೋದು, ಅದನ್ನ ಸ್ವಲ್ಪ ಗಮನಿಸು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನೋಡಿದ್ರೆ here is a summary of the data which you can also find under the data tab. ಇಲ್ಲಿ ಡಿಫ್ರೆಂಟ್ ಕಾಲಮ್ಸ್ ಕೊಟ್ಟಿದ್ದಾರೆ, ಅದೆಲ್ಲ ಏನು ಅಂತ ಕೊಟ್ಟಿದ್ದಾರೆ. A few variables look suspicious ಅಂತ ಇದ್ರಲ್ಲಿ. ಯಾವುದು? ಫಾರ್ ಎಕ್ಸಾಂಪಲ್ ಎಕ್ಸ್ಪೆಂಡಿಚರ್ ಮೀನ್ ಎಕ್ಸ್ಪೆಂಡಿಚರ್ ಆನ್ ದಿಸ್ ಕಾರ್ಡ್ ಆರ್ ಆನ್ ಕಾರ್ಡ್ಸ್ ಯೂಸ್ಡ್ ಬಿಫೋರ್ ಅಪ್ಲೈಯಿಂಗ್. ಓಕೆ, ಇಲ್ಲಿ ನೋಡಿ ಎಕ್ಸ್ಪೆಂಡಿಚರ್ ಅಂತ ಒಂದಿದೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಆವರೇಜ್ ಮಂತ್ಲಿ ಕ್ರೆಡಿಟ್ ಕಾರ್ಡ್ ಎಕ್ಸ್ಪೆಂಡಿಚರ್. ಇವ್ರು ಅದೇ ಹೇಳ್ತಾ ಇರೋದು, ನೀನು ಮುಂಚೆ ಸ್ಪೆಂಡ್ ಮಾಡ್ತಾ ಇದ್ದಿದ್ದ ಅಮೌಂಟ್ ಅದು ಅಥವಾ ಕಾರ್ಡ್ ತಗೊಂಡ್ಮೇಲೆ ಮಾಡ್ತಾ ಇರೋದು, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಟ್ ದಿಸ್ ಪಾಯಿಂಟ್ ಬೇಸಿಕ್ ಡೇಟಾ ಕಂಪ್ಯಾರಿಸನ್ಸ್ ಕ್ಯಾನ್ ಬಿ ಹೆಲ್ಪ್ಫುಲ್ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಒಳ್ಳೇದಾದ. ಸೊ ಎಕ್ಸ್ಪೆಂಡಿಚರ್ ಅಂಡರ್ಸ್ಕೋರ್ ಕಾರ್ ಹೋಲ್ಡರ್ಸ್ ಏನೇನು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಅಂತ ಒಂದು ತಗೊಳ್ಳೋದು. ಇನ್ನೊಂದು ಎಕ್ಸ್ಪೆಂಡಿಚರ್ ನಾನ್ ಕಾರ್ಡ್ ಹೋಲ್ಡರ್ಸ್, ಯಾರ ಕಾರ್ಡ್ ಹೋಲ್ಡರ್ಸ್ ಯಾರಿರಲ್ಲ ಅವರು ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಅಂತ ತಗೊಳ್ಳೋದು. ಸೊ ಫ್ರಾಕ್ಷನ್ ಆಫ್ ದೋಸ್ ಹು ನಾಟ್ ರಿಸೀವ್ ಎ ಕಾರ್ಡ್ ಅಂಡ್ ಹ್ಯಾಸ್ ನೋ ಎಕ್ಸ್ಪೆಂಡಿಚರ್ ಯಾರ್ಯಾರು ಅಂತ ಆವರೇಜ್ ತಗೊಂಡ್ರೆ 1 ಬಂದಿದೆ. Fraction of ಇದು 0.02. As shown above, everyone who didn't receive a card has no expenditures, while only 2% of those who received a card had no expenditure. ಅಂದ್ರೆ ಇವ್ರು ಹೇಳ್ತಾ ಇರೋದು, ಯಾರ ಹತ್ರ ಕಾರ್ಡ್ ಇಲ್ಲ ಅಂದ್ರೆ ಅವ್ರಿಗೆ ಎಕ್ಸ್ಪೆಂಡಿಚರೇ ಇಲ್ಲ ಅಂತ ಅರ್ಥನಾ? ಅದು ತಪ್ಪಲ್ವಾ? So it's not surprising that our model appeared to have high accuracy, but this also seems to be case of target leakage, where expenditure probably means expenditure on the card they applied for. So ಇಲ್ಲಿ ಅದನ್ನೇ ಕೊಟ್ಟಿಯ ನೋಡಿ, ಎಕ್ಸ್ಪೆಂಡಿಚರ್ ಅಂದ್ರೆ ಏನಾಗ್ತದೆ, ಕಾರ್ಡ್ ಬಂದ ಮೇಲೆ ಅಪ್ಲೈ ಮಾಡಿರೋದು. ಸೊ ದಿಸ್ ಇಸ್ ಲೈಕ್ ಆಫ್ಟರ್ ಮಾಡೆಲ್ ಬಂದ ಮೇಲೆ ಅವರು ಡಿಟೆಕ್ಟ್ ಮಾಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಕಾರ್ಡ್ ಬಂದಿದೆ, ಕಾರ್ಡ್ ಬಂದ್ಮೇಲೆ ಎಕ್ಸ್ಪೆಂಡಿಚರ್ 124 ಎಷ್ಟೋ ರುಪೀಸೋ ಡಾಲರ್ಸೋ ಇದೆ, ಇನ್ನೊಂದು 9 ಇದೆ, 15 ಇದೆ, ಆತರ. ಸೊ ಅವ್ನಿಗೆ ಇಲ್ಲೇನ್ ಆಗ್ಬಿಡ್ತದೆ ಅಂದ್ರೆ ಎಕ್ಸ್ಪೆಂಡಿಚರ್ ಚೆನ್ನಾಗಿ ಮಾಡಿದವ್ರ ಹತ್ರ ಎಲ್ಲ ಕಾರ್ಡ್ ಕೊಟ್ಬಿಡು ಅನ್ನೋ ತರ ಆಗೋಗಿದೆ. ಮಾಡೆಲ್ ನಾವು ಡಿಫೈನ್ ಮಾಡಿದ್ದು, ಬಟ್ ಈ ಡೇಟಾ ಆಮೇಲೆ ಲೋಡ್ ಆಗಿರೋದು. ಸೊ ಇದನ್ನ ನಾವು ಕನ್ಸಿಡರ್ ಮಾಡಬಾರ್ದು, ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಟಾರ್ಗೆಟ್ ಲೀಕೇಜ್. ಸೊ ಅದನ್ನ ಲೀಕೇಜ್ ಎತ್ತದಕ್ಕೋಸ್ಕರ ಪೊಟೆನ್ಶಿಯಲ್ ಲೀಕ್ಸ್ ನಮ್ಗೆ ಗೊತ್ತಾಗುತ್ತೆ ಅನ್ಕೊಳ್ಳಿ ಯಾವ್ದಾದ್ರು ಅಂತ. ಇದೇ ತರ ಎಕ್ಸ್ಪೆಂಡಿಚರ್ ತರ ಶೇರ್, ಆಕ್ಟಿವ್, ಮೇಜರ್ ಕಾರ್ಡ್ಸ್ ಅನ್ನೋದೆಲ್ಲ ಡಿಫ್ರೆಂಟ್ ಕಾಲಮ್ ನಮ್ಗೆ ಬೇಕಾಗಿಲ್ಲ. ಅದನ್ನೆಲ್ಲ ನಾವು ಫಸ್ಟ್ ಡ್ರಾಪ್ ಮಾಡಬೇಕು. ಕಾಲಮ್ ವೈಸ್ ಮಾಡೋದ್ರಿಂದ 1 ತಗೊಂಡ್ರೆ ಸೊ ಡೇಟಾ ಸೆಟ್ ಅವಾಗ x2 ಆಗುತ್ತೆ. ಸೊ x2 ಮಧ್ಯೆ ಮಾಡಿದಾಗ ಇವಾಗ ನೋಡಿ ಅಕ್ಯುರಸಿ ಬಂದು 83% ಆಯ್ತು, 83 ಪಾಯಿಂಟ್ ಚೇಂಜ್ ಪರ್ಸೆಂಟ್. ಸೊ ಇವಾಗ ವಿ ಕ್ಯಾನ್ ಟ್ರಸ್ಟ್ ಸಮ್ ವಾಟ್ ಬೆಟರ್. However, you can expect it to be right about 80% of the time, whereas the leaky model would like ಅದೇ ಹೇಳ್ತಾರೆ. ಇಲ್ಲಿ ಈ ತರ ಮಾಡಿದಾಗ ಅಟ್ಲೀಸ್ಟ್ ನಾನು ಡೇಟಾ ಲೀಕೇಜ್ ಫಿಕ್ಸ್ ಮಾಡಿದಾಗ 83% ಅಂತ ಬಂತು. ಇಲ್ಲಾಂದ್ರೆ ನೀವು 98% ಗುರು ಕರೆಕ್ಟ್ ಇದೆಲ್ಲ ಹಾಕ್ಬಿಡು ಪರವಾಗಿಲ್ಲ ಪ್ರೊಡಕ್ಷನ್ಗೆ ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ತಪ್ಪಾಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ನಾವು ಇಲ್ಲೇ ಕರೆಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಡೇಟಾ ಲೀಕೇಜ್ ಕ್ಯಾನ್ ಬಿ $multi-million ಮಿಸ್ಟೇಕ್. ನೋಡಿ ಅದನ್ನ ಹೇಳ್ತಾ ಇರೋ, ಈ ತರದ್ ನಾವು ಸಿಲ್ಲಿ ಮಿಸ್ಟೇಕ್ ನಾವು ಮಾಡ್ಬಿಟ್ರೆ ಏನಾಗತ್ತಂದ್ರೆ you would lose millions and millions of dollars in the real time applications. ಅದಕ್ಕೋಸ್ಕರ we should be very 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 careful. 98% ಬಂತು ಅಂತ ಖುಷಿ ಪಟ್ಬಿಡಲ್ಲ, ಫಸ್ಟ್ ಡೇಟಾ ಕರೆಕ್ಟ್ ಆಗಿದೆಯಾ, ನಾನು ಮಾಡೋದು ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡ್ತಾ ಇದೆಯಾ ಅಂತ ನೋಡ್ಕೋಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಕಾಂಬಿನೇಷನ್ ಆಫ್ ಕಾಷನ್, ಕಾಮನ್ ಸೆನ್ಸ್ ಅಂಡ್ ಡೇಟಾ ಎಕ್ಸ್ಪ್ಲೋರೇಷನ್ ಕ್ಯಾನ್ ಬಿ ಗ್ರೇಟ್ ಅಂತ. ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡಿ ಅಂತ ನಮಗೊಂದು ತಿಳಿ ಹೇಳ್ತಾರೆ. ಸೊ ಬನ್ನಿ ಇವಾಗ ಸೀಮ್ ಎಕ್ಸ್ಟ್ರಾಕ್ಟ್ ಬಟ್ ದಿಸ್ ಎಕ್ಸಿಕ್ಯೂಸ್. ಓಕೆ, ಅಂದ್ರೆ ನಾವು ಇಲ್ಲಿ ಕಲ್ತಿರೋದೇನು ಫುಲ್ ಇನ್ ಡೀಟೇಲ್ ಅಂತಲ್ಲ, ಮೇಲ್ ಕಲ್ತಿದೀವಿ. ಬಟ್ ಆದ್ರೂ ಒಂದು ಎಕ್ಸರ್ಸೈಸ್ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡೋಣ. ಅವ್ರ ಡೇಟಾ ಲೀಕೇಜ್ ಬಗ್ಗೆ ಸ್ವಲ್ಪ ತಿಳ್ಕೊಬಹುದು. ಸೊ ನಾನ್ ನಿಮ್ಗೆ ಹೇಳಿರೋ ಪ್ರಕಾರ ನಾವೆಲ್ಲಾ ಎಕ್ಸರ್ಸೈಸಸ್ನು ಕ್ಯಾಗಲ್ ನೋಟ್ಬುಕ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡ್ತೀವಿ. ನಾವು ಲೋಕಲ್ ಅಲ್ಲಿ ನಾವೇನು ಮಾಡೋದಿಲ್ಲ. ಸೊ ಫಸ್ಟ್ ಸೆಷನ್ ಸೆಟ್ ಮಾಡ್ದೆ.
ದ ಡೇಟಾ ಸೈನ್ಸ್ ಆಫ್ ಶೂ ಲೇಸಸ್ ಅಂತ. ಓಕೆ, ಯಾವುದೋ ಒಂದು ಯೂಸ್ ಕೇಸ್ ಕೊಟ್ಟಿದ್ದಾರೆ. ಆ ಯೂಸ್ ಕೇಸ್ ಪ್ರಕಾರ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇರುತ್ತೆ. Nike has hired you as a data science consultant to help them save money on shoe materials. The first assignment is to review a model of their employees built to predict how many shoelaces they will need each month. The features going into machine learning model include. Okay, ನಿಮ್ನ ಒಂದು ಕನ್ಸಲ್ಟೆಂಟ್ ಅಂತ ತಗೊಂಡು ಒಂದು ಅಸೈನ್ಮೆಂಟ್ ಕೊಡಿ, ಒಂದು ಮಾಡೆಲ್ನ ಡೆವಲಪ್ ಮಾಡು ಅಥವಾ ಯಾರೋ ಮಾಡಿರೋ ಮಾಡೆಲ್ನ ರಿವ್ಯೂ ಮಾಡು. ಅದರಲ್ಲಿ ಎಷ್ಟು ಶೂ ಲೇಸಸ್ ಬೇಕಾಗತ್ತೆ ಅವ್ರಿಗೆ ಪ್ರತಿ ತಿಂಗಳು ಅಂತ. ಅದರ ಮೇಜರ್ ಫೀಚರ್ಸ್ ಅಂದ್ರೆ ಕಾಲಮ್ಸ್ ಯಾವ್ದಾವ್ದು ಕನ್ಸಿಡರ್ ಮಾಡಿದ್ದಾರೆ ಅಂದ್ರೆ ಕರೆಂಟ್ ಮಂತ್ ಯಾವುದು, ಮತ್ತೆ ಅಡ್ವರ್ಟೈಸಿಂಗ್ ಎಕ್ಸ್ಪೆಂಡಿಚರ್ ಎಷ್ಟು ಅಡ್ವರ್ಟೈಸ್ಮೆಂಟ್ ಮೇಲೆ ಸ್ಪೆಂಡ್ ಮಾಡಿದ್ದಾರೆ, ವೇರಿಯಸ್ ಮ್ಯಾಕ್ರೋ ಎಕನಾಮಿಕ್ ಫೀಚರ್ಸ್ ಅಂತ ಬಿಗಿನಿಂಗ್ ಆಫ್ ದ ಕರೆಂಟ್ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್, ಯಾಕಂದ್ರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗತ್ತಲ್ವಾ ಶೂಸ್ ತಗೊಳಕ್ ಬರ್ತಾನ ಇಲ್ವಾ ಅಂತ. ಅದು ನೆಕ್ಸ್ಟ್ ಅಮೌಂಟ್ ಆಫ್ ಲೆದರ್ ದೇ ಎಂಡ್ ಅಪ್ ಯೂಸಿಂಗ್, ಎಷ್ಟು ಲೆದರ್ ಯೂಸ್ ಮಾಡ್ತಾರೆ ಅಂತ. ದ ರಿಸಲ್ಟ್ ಶೋಸ್ ದ ಮಾಡೆಲ್ ಇಸ್ ಆಲ್ಮೋಸ್ಟ್ ಪರ್ಫೆಕ್ಟ್ಲಿ accurate if you include the feature about how much leather they used, but it is only moderately accurate if you leave that feature out. You realize that is basically because leather is perfect substantially how many shoelaces they need. ಓಕೆ, ಇವ್ರು ಹೇಳ್ತಾರೆ ನೀವೇನೋ ಅಮೌಂಟ್ ಆಫ್ ಲೆದರ್ ನ ಯೂಸ್ ಆ ಕಾಲಮ್ ನ ಅಥವಾ ಫೀಚರ್ ಯೂಸ್ ಮಾಡಿದ್ರೆ ನಿಮ್ ಮಾಡೆಲ್ ಅಕ್ಯುರೇಟ್ ಆಗಿ ಪ್ರೆಡಿಕ್ಟ್ ಮಾಡ್ತಾ ಇದೆ ಅಂತ. ಅದಿಲ್ಲ ಅಂದ್ರೆ ಉಲ್ಟಾ ಪ್ರೆಡಿಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? Do you think leather used feature constitutes a source of data leakage? If your answer is it depends, what does it depend on? After you thought about your answer, check it against the solution. ನನಗೆ ಅನ್ಸುತ್ತೆ ಶೂ ಲೇಸ್ ಮಾಡಿದ್ಮೇಲೆ ಲೆದರ್ ಕಾಂಪೊನೆಂಟ್ ಯೂಸ್ ಆಗ್ತದೆ. ಸೊ ಅವಾಗ ಏನಾಗ್ತದೆ, ಇಟ್ಸ್ ಅದರ್ ವೇ ಅರೌಂಡ್. ಆರ್ಡರಿಂಗ್ ಪ್ರಕಾರ ಲೇಸ್ ಮಾಡಿದ್ಮೇಲೆ ಎಷ್ಟು ಲೆದರ್ ಯೂಸ್ ಮಾಡಿದ್ವಿ ಅಂತ, ಲೆದರ್ ಯೂಸ್ ಮಾಡಿದ್ಮೇಲೆ ಶೂ ಲೇಸ್ ಕಂಡಿಡಿತಲ್ಲ. ಸೊ ದಿಸ್ ಇಸ್ ಅ ಡೇಟಾ ಲೀಕೇಜ್ ಪ್ರಾಬ್ಲಮ್ ಡೆಫಿನೆಟ್ಲಿ. ಸೊ ನಾವು ಆ ಕಾಲಮ್ ನ ಡ್ರಾಪ್ ಮಾಡಿದ್ರೆ ಕಡಿಮೆ ಬರ್ತದೆ. ಸೊ ದಟ್ ಈಸ್ ಅಕ್ಯುರೇಟ್ಲಿ ಕರೆಕ್ಟ್ ನನ್ನ ರೀಡಿಂಗ್ಸ್ ಪ್ರಕಾರ. ಇಲ್ಲಿ ನೋಡೋಣ. ದಿಸ್ ಇಸ್ ಟ್ರಿಕಿ ಅಂಡ್ ಡಿಪೆಂಡ್ಸ್ ಆನ್ ಹೌ ಡೇಟಾ ಇಸ್ ಕಲೆಕ್ಟೆಡ್. Would you be at beginning and decide how much leather will be used this month? If so, it's okay. But if you determined in the month, you have to access. ಅದೇ ಹೇಳ್ತಾರೆ, ಅಕಸ್ಮಾತ್ ನೀನು ಅಸಂಪ್ಷನ್ಸ್ ಪ್ರಕಾರ ಎಷ್ಟು ಡೇಟಾ ಬೇಕು ಲೆದರ್ ಅಂತ ತಗೊಂಡಿದ್ರೆ ದಟ್ ಈಸ್ ಪ್ರಿಟಿ ಮಚ್ ವ್ಯಾಲಿಡ್. ಯಾಕಂದ್ರೆ ನಿನ್ ಮಾಡೆಲ್ ಇನ್ನ ಮಾಡಿಲ್ಲ, ಅದನ್ನ ಇನ್ಪುಟ್ ಆಗಿ ತಗೋಬಹುದು. ಬಟ್ ಶೂ ಲೇಸಸ್ ಮಾಡ್ಬಿಟ್ ಮೇಲೆ ಇಷ್ಟು ಲೆದರ್ ಖರ್ಚಾಯ್ತು ಅಂತ ಇನ್ನ ಡೇಟಾ ಫೀಡ್ ಇನ್ ಆಗಿತ್ತು ಅಂದ್ರೆ ಹಳೆ ಡೇಟಾಲಿ, ದಟ್ ಈಸ್ ಎ ಟಾರ್ಗೆಟ್ ಡೇಟಾ ಲೀಕೇಜ್ ಅಂತಾನೆ ಅರ್ಥ ಆಯ್ತು. ಅದನ್ನ ನಾವು ಕಾಲಮ್ ಇಂದ ಡ್ರಾಪ್ ಮಾಡ್ಬೇಕಾದ. Okay, return to the shoelace. You have a new idea. You could use the amount of leather Nike ordered rather than the amount they actually used leading up to given month as a predictor. Does this change your answer about if depends? Okay, ಇವ್ರು ಕೇಳ್ತಾರೆ ಎಷ್ಟು ಯೂಸ್ ಮಾಡಿದ್ರು ಅನ್ನೋದು ಇನ್ನೊಂದು ಕಾಲಮ್ ಇತ್ತು. ಅಮೌಂಟ್ ಆಫ್ ಲೆದರ್ ನೈಕಿ ಎಷ್ಟು ಆರ್ಡರ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಅಗೇನ್ ದಿಸ್ ಇಸ್ ಆಲ್ಸೋ ಡೇಟಾ ಲೀಕೇಜೇ ಆಗುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಅವರು ಅಸಂಪ್ಷನ್ಸ್ ಹೇಗ್ ಮಾಡ್ತಾರೆ, ಎಷ್ಟು ಬೇಕಾಗಿ ಬಂತೆ ಹೇಗ್ ಮಾಡ್ತಾರೆ ಅಗೇನ್ ಆನ್ ದ ಪ್ರೀವಿಯಸ್ ಡೇಟಾ ಸೆಟ್ ಸಿಗೋದು ನಮಗೆ ಬಂದ ಮೇಲೆ. ಸೊ ಇಟ್ ಮೈಟ್ ಬಿ ಆನ್ ದ ಸಿಮಿಲರ್ ಲೈನ್ಸ್ ಅಂತ ಅನ್ಸುತ್ತೆ. ನೋಡೋಣ ಇವ್ರು ಏನ್ ಹೇಳ್ತಾರೆ ಅಂತ. ದಿಸ್ ಕುಡ್ ಬಿ ಫೈನ್ ಬಟ್ ಇಟ್ ಡಿಪೆಂಡ್ಸ್ ಆನ್ ವೆದರ್ ದೇ ಆರ್ಡರ್ ಶೂಲೇಸಸ್ ಫಸ್ಟ್ ಆರ್ ಲೆದರ್ಸ್ ಫಸ್ಟ್. ಇದು ಇಂಪಾರ್ಟೆಂಟ್. ಅದೇ ಹೇಳ್ತಾರೆ, if they order shoelaces first, you won't know how much leather they have ordered when you predict the shoelace. If they order leather first, then you'll have the number available when you place the shoelace order. ಅದೇ ಹೇಳ್ತಾರೆ, ಫಸ್ಟ್ ಶೂಲೇಸ್ ನ ಪ್ಲೇಸ್ ಮಾಡಿ ಆಮೇಲೆ ಲೆದರ್ ಯೂಸ್ ಮಾಡ್ತಾರೆ. ದಟ್ ಇಸ್ ತಪ್ಪು. ಯಾಕಂದ್ರೆ ದಟ್ ಸೆಕೆಂಡ್ ವೇ ಅರೌಂಡ್. ಫಸ್ಟ್ ಶೂಲೇಸ್ ಆದ್ಮೇಲೆ ಲೆದರ್ ಬಂದಿದೆ, ಅದನ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋಬಾರ್ದು. ಅದೇ ಫಸ್ಟೇ ಅವ್ರ ಪ್ರೆಡಿಕ್ಷನ್ಸ್ ಪ್ರಕಾರ ಶೂಲೇಸ್ ಅಂದ್ರೆ ಲೆದರ್ ತಗೊಂಡು ಆಮೇಲೆ ಶೂಲೇಸಸ್ ಆರ್ಡರ್ ಮಾಡ್ತಾ ಇದ್ದಾರೆ ಅಂದ್ರೆ ದಟ್ ಈಸ್ ಅ ಫೇರ್ ಅಸಂಪ್ಷನ್. ವಿ ಕ್ಯಾನ್ ಯೂಸ್ ಇಟ್. So getting rich with cryptocurrencies ಅಂತ ಇನ್ನೊಂದು. You saved Nike so much money that they gave you a bonus. Congratulations. Your friend who is also a data scientist says he built a model that will help you turn your bonus into millions of dollars. Specifically, it predicts the price of new cryptocurrency one day ahead of the moment of predictions. He plans to purchase a cryptocurrency and the model says the price of the currency is about to go up. Okay, ಇವನು ಹೇಳ್ತಾನೆ ಇನ್ನೊಬ್ಬ ಫ್ರೆಂಡ್ ನಿಮ್ಗೆ ಇರ್ತಾನೆ, ಅವನೊಂದು ಮಾಡೆಲ್ ಮಾಡಿದ್ದಾನೆ ಕ್ರಿಪ್ಟೋ ಕರೆನ್ಸಿ ಓರಿಯೆಂಟೆಡ್. ಅದು ನಾಳೆ ಪ್ರೈಸ್ ಜಾಸ್ತಿ ಆಯ್ತಂದ್ರೆ ಇವತ್ತೇ ನಿಮ್ಗೊಂದು ಇಂಡಿಕೇಶನ್ ಕೊಡುತ್ತೆ, ನಾಳೆ ಜಾಸ್ತಿ ಆಗ್ತದೆ ಇವತ್ತೇ ತಗೊಂಡ್ಬಿಡು ಅಂತಾರ. ಅವ್ನ ಮಾಡಲ್ ಕೆಲವೊಂದು ಫೀಚರ್ಸ್ ಸಿಗಂತೆ. ಕರೆಂಟ್ ಪ್ರೈಸ್ ಎಷ್ಟು, ಅಮೌಂಟ್ ಆಫ್ ದ ಪ್ರೈಸ್ ಸೋಲ್ಡ್ ಲಾಸ್ಟ್ 24 hours ಅಲ್ಲಿ, ಚೇಂಜ್ ಇನ್ ಪ್ರೈಸ್ ಇನ್ ದ ಲಾಸ್ಟ್ 24 hours, ಚೇಂಜ್ ಇನ್ ದ ಕರೆಂಟ್ ಪ್ರೈಸ್ ಇನ್ ಲಾಸ್ಟ್ 1 hour, ನಂಬರ್ ಆಫ್ ನ್ಯೂ ಟ್ವೀಟ್ಸ್ ಇನ್ ದ ಲಾಸ್ಟ್ 24 hours ದಟ್ ಮೆನ್ಷನ್. ಇದೆಲ್ಲ ಟ್ರೆಂಡ್ಸ್ ಅಲ್ವಾ, ಈ ಟ್ರೆಂಡ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ. ಸೊ ವ್ಯಾಲ್ಯೂ ಆಫ್ ದ ಕ್ರಿಪ್ಟೋ ಕರೆನ್ಸಿ ಇನ್ ಡಾಲರ್ಸ್ ಹಸ್ ಫ್ಲಕ್ಚುಯೇಟೆಡ್ ಅಪ್ ಅಂಡ್ ಡೌನ್ ಬೈ ಓವರ್ 100 in last 1 year and yet his model average is less than $1. He says this itself is accurate and you should invest with him. ಓಕೆ, ನಿಮ್ ಫ್ರೆಂಡ್ ಇದೆಲ್ಲ ಹೇಳ್ಬಿಟ್ಟು ಗುರು ನೋಡು ಒಳ್ಳೆ ಮಾಡಲ್ ಮಾಡಿದೀನಿ, ನಂಬಿಕೆ ಇಟ್ಕೊಂಡ್ ಮಾಡು, ಯಾಕಂದ್ರೆ ನನ್ನ ಎರರ್ ಲೆಸ್ ದನ್ $1 ಇದೆ ಅಂತ ಹೇಳ್ದಾಗ ನಿಮ್ಗೆ ಏನ್ ಅನ್ಸುತ್ತೆ, ಮಾಡಲ್ ಕರೆಕ್ಟ್ ಆಗಿದ್ಯಾ ಅಂತ ಅನ್ಸುತ್ತಾ ಅಥವಾ ಏನು ಅಂತ ಕೇಳಿದಾಗ ನನಗೆ ಅನ್ಸುತ್ತೆ ಅಗೇನ್ ಎನಿ ಮಾಡಲ್ ವಿತ್ ದಿಸ್ ಅಕ್ಯುರಸಿ ಇಸ್ ಸಸ್ಪಿಷಿಯಸ್. ಅವಾಗ ನಾವು ಕೂತ್ಕೊಂಡು ಡೇಟಾ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಇಲ್ಲಿ ಇಷ್ಟೊಂದು ಬಂದಾಗ ಇವ್ನು ಯಾವ್ದೋ ಒಂದು ಪ್ರೆಡಿಕ್ಷನ್ ಹಳೆ ಡೇಟಾ ಬೇಸಿಸ್ ಮೇಲೆ ಮಾಡ್ತಾನೆ. ದಟ್ ಈಸ್ ಔಟ್ಕಮ್ ಆಫ್ ಇಟ್. ಅಮೌಂಟ್ ಆಫ್ ಕರೆನ್ಸಿ ಸೋಲ್ಡ್, ಚೇಂಜ್ ಇನ್ ಕರೆನ್ಸಿ, ಚೇಂಜ್ ಇನ್ ಬರ್ತದೆ ಇಲ್ಲಿ, ಅದರಿಂದ ಇಟ್ ಮೇ ಎಫೆಕ್ಟ್ ಅಂತ ಹೇಳ್ತೇನೆ. ಬಟ್ ಏನು ಅಂತ ಅಕ್ಯುರೇಟ್ ಆಗಿ ಇಲ್ಲಿ ನೋಡೋಣ ಬನ್ನಿ.
There is no source of leakage here. This feature should be available at the moment you want to make a prediction, but unlikely to change the trend of a script misleading if you aren't clear. If the price move gradually today, price accurate, but it may not tell you whether it's a good time to purchase now. But even if I can tell you whether the price is going up now, can constantly predict whether the price is going ಇನ್ವೆಸ್ಟ್ಮೆಂಟ್. ಓಕೆ, ಇವ್ರು ಹೇಳ್ತಾ ಇರೋದು ಇಲ್ಲಿ ಕೊಟ್ಟಿರೋ ಫೀಚರ್ಸ್ ಪ್ರಕಾರ ಯಾವ್ದು ಡೇಟಾ ಲೀಕೇಜ್ ಆಗೋ ತರದ್ ಇಲ್ವಂತೆ. ಅಂದ್ರೆ ಬೇಸಿಕಲಿ ಇದೆಲ್ಲ ಕರೆಕ್ಟ್ ಸೆಟ್ ಆಫ್ ಬರ್ತಾ ಇದೆ. ಬಟ್ ದ ಥಿಂಗ್ ಇಸ್ ಟೆಲಿಂಗ್ ದಟ್ ಎಷ್ಟು ಚೇಂಜ್ ಆಗ್ತದೆ, ಏನ್ ಆಗ್ತಾ ಇದೆ ಅಂತ ಗಿವನ್ ದಟ್ ಮೂಮೆಂಟ್ ಅಲ್ಲಿ, ಅಂದ್ರೆ ಏನ್ ಬರ್ತಾ ಇದೆ. ಬಟ್ ಫ್ಯೂಚರ್ ಪ್ರಿಡಿಕ್ಷನ್ಸ್ ರೌಂಡ್ ಮಾಡ್ತಾ ಇದ್ದಾನೆ ಅಂದ್ರೆ ದೆನ್ ಇಟ್ಸ್ ಎ ಗುಡ್ ಥಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಡೇಟಾ ಲೀಕೇಜ್ ಅಷ್ಟು ಬರ್ತಾ ಇಲ್ಲ. ನೆಕ್ಸ್ಟ್, ಪ್ರಿವೆಂಟಿಂಗ್ ಇನ್ಫೆಕ್ಷನ್ಸ್. ಇದು ಇನ್ನೊಂದು ಯೂಸ್ ಕೇಸ್ ಕೊಟ್ಟಿದ್ದಾರೆ. An agency that provides healthcare wants to predict which patients may raise surgery or at a risk of infection so that it can alert. Okay, ಒಂದು ಸರ್ಜರಿ ಮಾಡಿದಾಗ ಯಾರ್ಯಾರಿಗೆ ಇನ್ಫೆಕ್ಷನ್ ಆಗುತ್ತೆ ಇಲ್ಲ ಅನ್ನೋದು ಒಂದು ಪ್ರಿಡಿಕ್ಟ್ ಮಾಡುವಂತ ಒಂದು ಮಾಡೆಲ್ ಬೇಕು. So each row in the modeling dataset will be single patient who has received the surgery and prediction target will be whether they got an infection. Okay, ಒಂದು ರೋ ಆಫ್ ಡೇಟಾ ಏನಿರುತ್ತೆ, ಪೇಷಂಟ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಇನ್ನೊಂದು ಕಾಲಮ್ ಏನಂದ್ರೆ ಅವ್ನಿಗೆ ಇಂಜೆಕ್ಷನ್ ಬಂತಾ ಬರ್ಲಿಲ್ವಾ, ಐ ಮೀನ್ ಇನ್ಫೆಕ್ಷನ್ ಬಂತಾ ಬರ್ಲಿಲ್ವಾ ಅಂತ. Some surgeons may do procedure in a manner that raise or lower the risk of infection, but how can you best incorporate? Okay, so patients ಒಂದು 1000 ಜನ ಇದ್ರೆ ಒಬ್ಬನೇ ಸರ್ಜನ್ ಎಲ್ಲರಿಗೂ ಮಾಡ್ತಾರೆ, ಒಬ್ಬೊಬ್ಬರು ಸರ್ಜನ್ ಒಂದೊಂದ್ ತರ ಮಾಡಿರ್ತಾರೆ. ಸೊ ಅದರಿಂದನೂ ಇನ್ಫೆಕ್ಷನ್ ಡಿಪೆಂಡ್ ಆಗ್ಬಹುದು. ಬಟ್ ನಿನ್ ಮಾಡೆಲ್ ನ ಯಾವ ತರ ಡಿಫೈನ್ ಮಾಡ್ತೀಯ ಅಂತ. ಸೊ ಇವ್ರು ಹೇಳ್ತಾರೆ ಒಂದು ಐಡಿಯಾ ಬಂದ್ರೆ ಅದನ್ನ ನೋಡು ಅಂತ. Take all surgeries by each surgeon and calculate the infection rate among those surgeons. For each patient in the data, find out who the surgeon was and plug in that surgeon's average infection rate as a feature. So ಇವ್ರು ಹೇಳೋ ಪ್ರಕಾರ ಗುರು, ಓಕೆ, ನೀನ್ ಪ್ರಿಡಿಕ್ಟ್ ಮಾಡ್ಬೇಕಾರೆ ಸರ್ಜನ್ ವೈಸ್ ಡೇಟಾನ ಡಿವೈಡ್ ಮಾಡ್ಕೊಂಡ್ಬಿಡು, ಆಮೇಲೆ ಅದು ಇನ್ಫೆಕ್ಷನ್ ರೇಟ್ ಎಷ್ಟಿತ್ತು ಅವ್ರಿಗೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅವ್ನು ಫ್ಯೂಚರ್ ಮಾಡೋ ಇದ್ರಲ್ಲಿ ಇನ್ಫೆಕ್ಷನ್ ಇರತ್ತಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾರ ಪೊಟೆನ್ಶಿಯಲ್ ಡೇಟಾ ಲೀಕೇಜ್ ಇಶ್ಯೂಸ್ ಇದೆಯಾ, ಡಸ್ ಇಟ್ ಪೋಸ್ ಎನಿ ಟ್ರೈನ್ ಟೆಸ್ಟ್ ಕಂಟಾಮಿನೇಷನ್ ಇಶ್ಯೂಸ್ ಅಂತ ಕೇಳ್ತಾರೆ. ಓಕೆ, ನನ್ನ ಪ್ರಕಾರ ಇಲ್ಲಿ ಡೇಟಾ ತಗೊಂಡು ಎಸ್ ಆರ್ ನೋ ಅಂತ ಹಾಕೊಂಡ್ ಬರ್ತೀವಿ. ಇಲ್ಲೂ ಕೂಡ ನಮ್ಗೆ ಕಂಟಾಮಿನೇಷನ್ ಇಶ್ಯೂಸ್ ಬರುತ್ತೆ. ಲೆಟ್ಸ್ ಸಿ ಹೌ ಅಂತ. ದಿಸ್ ವಾಸ್ ಬೋತ್ ರಿಸ್ಕ್, ಎರಡು ರಿಸ್ಕ್ ಇದೆ ಅಂತ ಹೇಳ್ತಾರೆ ಆಕ್ಚುಲಿ ಇಲ್ಲಿ. ಯಾಕಂದ್ರೆ ಟಾರ್ಗೆಟ್ ಲೀಕೇಜ್ ಪೇಷಂಟ್ ಔಟ್ಕಮ್ ಕಾಂಟ್ರಿಬ್ಯೂಟ್ಸ್. ಪೇಷಂಟ್ ಔಟ್ಕಮ್ ಏನು, ಅವ್ನಿಗೆ ಇನ್ಫೆಕ್ಷನ್ ಬಂದಿದೆಯಾ ಇಲ್ವಾ ಅನ್ನೋದು ಔಟ್ಕಮ್, ಅದು ನಮ್ಗೆ ನೆಕ್ಸ್ಟ್ ಮಾಡೆಲ್ಗೆ ಕಾಂಟ್ರಿಬ್ಯೂಟ್ ಮಾಡಕ್ ಹೆಲ್ಪ್ ಮಾಡ್ತಾ ಇದೆ. ಅಂದ್ರೆ ದಟ್ ಈಸ್ ಬೇಸಿಕಲಿ ಟಾರ್ಗೆಟ್ ಲೀಕೇಜ್. ಟ್ರೈನ್ ಟೆಸ್ಟ್ ಕಂಟಾಮಿನೇಷನ್ ಯಾಕೆ ಅಂದ್ರೆ ದಿಸ್ ಯೂಸ್ ಆಲ್ ಸರ್ಜರೀಸ್ ಸರ್ಜನ್ ಪರ್ಫಾರ್ಮ್ ಇನ್ಕ್ಲೂಡಿಂಗ್ ದೋಸ್ ಫ್ರಮ್ ದ ಟೆಸ್ಟ್ ಸೆಟ್. ಇಲ್ಲಿ ಆಲ್ ಅಂತ ಕೊಟ್ಟಿರೋದ್ರಿಂದನೇ ಪ್ರಾಬ್ಲಮ್ ಆಗ್ತದೆ. ಆಲ್ ದ ಸರ್ಜರೀಸ್, ಟೇಕ್ ಆಲ್ ಸರ್ಜರೀಸ್ ಅಂದಾಗ ಏನಾಗ್ತದೆ, ಟೆಸ್ಟ್ ಡೇಟಾ ಅಲ್ಲಿ ಇರೋದು ತಗೊಂಡ್ಬಿಡ್ತಾ ಇರೋದ್ರಿಂದ ಪ್ರೆಡಿಕ್ಷನ್ ಅಲ್ಲಿ ತಪ್ಪಾಗ್ತಾ ಹೋಗ್ಬೋದು. ಸೊ ದಿಸ್ ಇಸ್ ಆಲ್ಸೋ ಅನ್ ಇಶ್ಯೂ. ಸೊ ವಿ ನೀಡ್ ಟು ಬಿ ಅವೇರ್ ಮಾಡೆಲಿಂಗ್ ಮಾಡ್ಬೇಕಾದ್ರೆ. ನೆಕ್ಸ್ಟ್, ಹೌಸಿಂಗ್ ಪ್ರೈಸಸ್. You build a model to predict housing prices. The model will be deployed on an ongoing basis to predict the price of a new house. ಓಕೆ, ಒಂದು ಮಾಡೆಲ್ ಮಾಡಿ ಹೊಸ ಪ್ರೈಸಸ್ ನ ಕಂಡುಹಿಡಿಯೋದಕ್ಕೆ 4 ಫೀಚರ್ ತಗೊಂಡಿದ್ದಾರೆ. ಒಂದು, ಸೈಜ್ ಆಫ್ ದ ಹೌಸ್, average sales price of the house in the same neighborhood, latitude, longitude, whether the house has a basement. ಇದು 4 ಪ್ಯಾರಾಮೀಟರ್. ಎಷ್ಟು ದೊಡ್ಡದಾಗಿದೆ, ಮತ್ತೆ ಆ ಏರಿಯಾದಲ್ಲಿ ಎಷ್ಟು ಸೇಲ್ ಆಗ್ತದೆ, ಮತ್ತೆ ಲೊಕೇಶನ್, ಪ್ರಾಪರ್ ಲೊಕೇಶನ್ ಏನು, ಮತ್ತೆ ಅದ್ರಲ್ಲಿ ಬೇಸ್ಮೆಂಟ್ ಅಂದ್ರೆ ಕೆಳಗಡೆ ಜಾಗ ಐತೆ ಅಥವಾ ಗ್ಯಾರೇಜ್ ಅಂತ ಅನ್ಕೊಳ್ಳಿ, ಆ ತರದೊಂದು ಜಾಗ ಇದೆಯಾ ಅಂತ ಕೊಟ್ಟಿದ್ದಾರೆ. You have historic data to train and validate the model. Which of the features is most likely to be a source of leakage? ಇದಿಷ್ಟರಲ್ಲಿ ಯಾವ್ದು ಲೀಕೇಜ್ ಆಗ್ಬಹುದು ಅಂತ ಕೇಳ್ತಾರೆ. ನನ್ಗನ್ಸುತ್ತೆ ಆವ್ರೇಜ್ ಸೇಲ್ಸ್ ಪ್ರೈಸ್. ಆವ್ರೇಜ್ ಸೇಲ್ಸ್ ಪ್ರೈಸ್ ಯಾವಾಗ ಬರುತ್ತೆ, ಮನೆ ಸೇಲ್ ಆದ್ಮೇಲೆ ಅದರಿಂದ ಮತ್ತೆ ಬರುವಂತದ್ದು ಆವ್ರೇಜ್. ಸೊ ಅದರಿಂದ ಒಂದು ಲೀಕೇಜ್ ಆಗ್ಬಹುದು ಅಂತ ನನ್ಗನ್ಸ್ತಾ ಇದೆ. ಸೊ ಲೆಟ್ ಮೀ ಜಸ್ಟ್ ಗಿವ್ ಇಟ್ ಆಸ್ 2 ಅಂಡ್ ಚೆಕ್. ಕರೆಕ್ಟ್, 2 ಇಸ್ ದ ಸೋರ್ಸ್ ಆಫ್ ಟಾರ್ಗೆಟ್ ಲೀಕೇಜ್ ಅಂತಾನೆ. ಯಾಕಂದ್ರೆ ಆವ್ರೇಜ್ ನಿಮ್ಗೆ ಆವ್ರೇಜ್ ಸೇಲ್ ಪ್ರೈಸ್ ಯಾವಾಗ ಬರುತ್ತೆ, ಮನೆ ಮಾರಿದ್ಮೇಲೆ ಅದರಿಂದ ತಗೊಂಡು ಆ ಏರಿಯಾದಲ್ಲೆಲ್ಲ ಎಷ್ಟು ಸೇಲ್ ಆಯ್ತು ಅನ್ನತ್ರ. ಬಟ್ ಅದನ್ನೇ ನಾವು ಯೂಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮಾಡೆಲ್ ಅಲ್ಲಿ ಪ್ರಾಬ್ಲಿ ಅದು ತಪ್ಪಾಗ್ತಾ ಹೋಗುತ್ತೆ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಲೀಕೇಜ್ ಇಸ್ ಹಾರ್ಡ್ ಅಂಡ್ ಸಟಲ್ ಇಶ್ಯೂ. ಶುಡ್ ಬಿ ಅದೇ ಹೇಳ್ತಾರೆ, ಲೀಕೇಜ್ ಅಂತ ಕಂಡಿಡಿಯೋದು ತುಂಬಾ ಕಷ್ಟ. ಈ 5 ಸಿನಾರಿಯೋಲೇ ನಮ್ಗೆ ತಲೆಗೆಟ್ಟದಂಗ ಆಯ್ತು. ಏನ್ ಗುರು ಇದು ಕರೆಕ್ಟಾ ತಪ್ಪಾ ಅನ್ನೋದು. ಅಂತದ್ರಲ್ಲಿ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಅಥವಾ ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ತುಂಬಾ ಕಷ್ಟ. ಸೊ ವಿ ನೀಡ್ ಟು ಟೇಕ್ ಮೋರ್ ಅಂಡ್ ಮೋರ್ ಟೈಮ್. ಅದೇ ಹೇಳ್ತಾರೆ ನೋಡಿ, ದಿಸ್ ಇಸ್ ಸ್ಟಿಲ್ ಆಫ್ ರೂಮ್ ಟು ಬಿಲ್ಡ್ ನಾಲೆಡ್ಜ್ ಅಂಡ್ ಎಕ್ಸ್ಪೀರಿಯನ್ಸ್. ತುಂಬಾ ಕಲಿಯೋದು ತುಂಬಾ ಇದೆ. ಇನ್ನ ವರ್ಕ್ ಮಾಡ್ತಾ ಓವರ್ ದ ಟೈಮ್ ಕಲಿಯೋದಿರುತ್ತೆ, ಮತ್ತೆ ರಿಸೋರ್ಸಸ್ ಇಂದ ಕಲಿಯೋದಿರುತ್ತೆ. ಸೊ ನೆಕ್ಸ್ಟ್ ಸೆಟ್ ನಮ್ಗೆ ಏನು ಅಂದ್ರೆ, ಈ ಕೋರ್ಸ್ ಫಿನಿಶ್ ಮಾಡಾಯ್ತು, ಇಂಟರ್ಮೀಡಿಯೇಟ್ ಮೆಷಿನ್ ಲರ್ನಿಂಗ್, ಒಂದು ಕಾಂಪಿಟೇಷನ್ ಇರುತ್ತೆ. ಅದನ್ನ ನೆಕ್ಸ್ಟ್ 15 ಡೇಸ್ ಅಥವಾ 15 ಡೇಸ್ ವಿ ನೀಡ್ ಟು ಮೇಕ್ ದಟ್ ಮಾಡೆಲ್ ಮೋರ್ ಅಂಡ್ ಮೋರ್ ಎಫಿಷಿಯಂಟ್. ಸೊ ನಮ್ ಜೊತೆ ಆ ಜರ್ನಿಲೂ ಇರಿ. ವಿ ವಿಲ್ ಟ್ರೈ ಟು ಕ್ರ್ಯಾಕ್ ದ ಕಾಂಪಿಟೇಷನ್. ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ.
ನಮ್ಮ ಮುಂದಿನ ವಿಡಿಯೋಸ್ಗೋಸ್ಕರ ಕಲಿಯೋಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.